ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ನಡೆದ ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಆಕಾಶವಾಣಿ ಮೈಸೂರು, ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಬೆಳೆ ವಿಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 17ನೇ ತಾರೀಖಿನಂದು, ಅಂದರೆ ನಿನ್ನೆ ಮಂಗಳವಾರ, ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಏರ್ಪಾಡಾಗಿತ್ತು. ಕಾರ್ಯಕ್ರಮ ರೈತ ಗೀತೆಯೊಂದಿಗೆ ಆರಂಭವಾಯಿತು. ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಬೆಳೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಸ್ವಾಗತಿಸಿದರು. ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮದ ಬಗ್ಗೆ ಮೈಸೂರು ಆಕಾಶವಾಣಿಯ ಕೃಷಿ ವಿಭಾಗದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಮೈಸೂರು ಆಕಾಶವಾಣಿ ಮೇವು ಮೆಲುಕು ಅನ್ನೋ ಬಾನುಲಿ ಸರಣಿಯನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದೆ. ಇದಕ್ಕೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ಮಹಾವಿದ್ಯಾಲಯ, ಹಾಗೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಇವರ ಸಹಯೋಗ ಇದೆ. ಸುಮಾರು 26 ವಾರಗಳ ಕಾಲ ಈ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ ಪ್ರಸಾರ ಆಗುತ್ತೆ. ಮೇವಿನ ಬೆಳೆಗಳ ಪ್ರಾಮುಖ್ಯತೆ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಮೇವು ಬೆಳಿಬೇಕು, ಮೇವಿಲ್ದಲೇ ಇದ್ದರೆ ಏನು ಸಮಸ್ಯೆ ಆಗುತ್ತೆ, ಬರಗಾಲ ಬಂದಂತಹ ಸಂದರ್ಭದಲ್ಲಿ ನೀವು ಸಾಕಿರುವಂತಹ ರಾಸುಗಳನ್ನು ನಿರ್ವಹಣೆ ಮಾಡೋದಕ್ಕೆ ತಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರಿ, ಈ ಎಲ್ಲ ಚಿತ್ರಣಗಳನ್ನು ಗಮನಿಸಿ ಅಗತ್ಯವಾದಂತಹ ತಾಂತ್ರಿಕ ಮಾಹಿತಿಯ ಜೊತೆಗೆ ಅನುಭವಗಳನ್ನು ಕೂಡ ನೀಡುವಂತಹ ಒಂದು ಸದುದ್ದೇಶದಿಂದ ಈ ಬಾನುಲಿ ಸರಣಿ ಆರಂಭ ಆಗ್ತಾ ಇದೆ. ಯಾವುದೇ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಏನು ಬೆಳೆಯನ್ನು ಬೆಳಿಬೇಕು ಅಂತ ತೀರ್ಮಾನ ಮಾಡುವಾಗ 10% ಆತ ಸಾಕಿರುವಂತಹ ಜಾನುವಾರುಗಳ ಮೇವಿಗಾಗಿ ಅವನಲ್ಲಿರೋ ಜಮೀನನ್ನು ಮುಡುಪಾಗಿಡಬೇಕು. ಏಕೆಂದರೆ ರೈತರುಗಳು, ನಿಮಗೆ ಗೊತ್ತು, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದಿದ್ದೀರಿ. ನೀವು ಸಾಕಿರುವಂತಹ ಹಸುವೆ ನಿಮ್ಮನ್ನು ಎಷ್ಟೋ ಸಂದರ್ಭದಲ್ಲಿ ಕಷ್ಟಕಾಲದಲ್ಲಿ ಕಾಪಾಡಿದೆ. ರೈತರು ಕೂಡ ಹೆಂಡ್ತಿರ ಹತ್ರನೇ ದುಡ್ಡಿಸ್ಕೊಂಡು ಗೊಬ್ಬರ ತಂದಿದ್ದಾರೆ, ಬೀಜ ತಂದಿದ್ದಾರೆ. ಈ ಸ್ವಸಹಾಯ ಗುಂಪಿನಲ್ಲಿ ಹಣವನ್ನು ಉಳಿತಾಯ ಮಾಡೋದಕ್ಕೆ ನಿಮಗೆ ಸಹಕರಿಸಿರೋದು ನೀವು ಸಾಕಿರುವಂತಹ ಹಸು, ಅದು ನೀಡಿದಂತಹ ಹಾಲು, ಆ ಹಾಲಿನಿಂದ ನೀವು ತಯಾರು ಮಾಡಿದಂತಹ ಬೆಣ್ಣೆ, ತುಪ್ಪ, ಇಂಥ ಉತ್ಪನ್ನಗಳು. ಏನನ್ನೋ ತಿನ್ನಿಸ್ತಲೇ ನಾನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿ ಹಾಲು ಕೊಡು ಅಂದರೆ ಹಸು ಯಾಕೆ ನಮ್ಮ ಮಾತು ಕೇಳಬೇಕು? ಸುಮಾರು 25 ಬಗೆಯ ಹಸಿರು ಮೇವಿನ ಬೆಳೆಗಳನ್ನು ರಾಸುಗಳಿಗೆ ತಿನ್ನಿಸಿದರೆ 10 ಲೀಟರ್ ಹಾಲು ಕೊಡುವಂತಹ ರಾಸಿಗೆ ಬೇರೆ ಯಾವುದೋ ತಿಂಡಿಯನ್ನು ಕೊಡೋದು ಬೇಕಿಲ್ಲ ಅಂತ ಸಂಶೋಧನೆಗಳೇ ಹೇಳ್ತವೆ. ಅಂದಮೇಲೆ ನಾವು ರಾಸುಗಳಿಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮ್ಮದೇ ಜಮೀನಿನಲ್ಲಿ ಬಗೆ ಬಗೆಯ ಮೇವಿನ ಬೆಳೆಗಳನ್ನು ಬೆಳೆದು ನಾವು ಸಾಕಿರುವಂತಹ ರಾಸಿನ ನಿರ್ವಹಣೆಯನ್ನು ಮಾಡಿದ್ರೆ ನಮ್ಮ ಆರೋಗ್ಯದ ಜೊತೆಗೆ ರಾಸುಗಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಆದರೆ ನಮ್ಮಲ್ಲಿ ಒಂದು ಭಾವನೆ ಇದೆ, ಈಗ ಎತ್ತುಗಳನ್ನು ಸಾಕ್ತೀರಾ, ಚೆನ್ನಾಗಿ ಕೆಲಸ ಮಾಡಿಸ್ಕೊತೀರಾ, ಎಲ್ಲ ಆದಮೇಲೆ ಮಾರ್ಬಿಡ್ತೀರಾ. 6 ತಿಂಗಳು ಯಾಕೆ ಸ್ವಾಮಿ, ಅವಾಗ ಸುಮ್ಮನೆ ಮೇವು ಹಾಕಬೇಕು ಅಂತಾರೆ ರೈತರು. ಅದಕ್ಕೆ ಯಾರೋ ಒಬ್ರು ಹೇಳ್ತಾ ಇದ್ರು, ಅಪ್ಪ ಅಮ್ಮಂದರು ಹಾಗಾದ್ರೆ ಸುಮ್ಮನೆ ಮನೇಲಿ ಕೂತಿದ್ದಾರೆ, ಅವ್ರಿಗೆ ಯಾಕೆ ಅನ್ನ ಹಾಕ್ತೀರಾ ಅಂತ. ಆದರೆ ನೋಡಿ, ಜಾಣ ರೈತರು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ, ನಿಮ್ಮ ಹತ್ರ ಖರೀದಿ ಮಾಡ್ಕೊಂಡು ತಗೊಂಡೋದಂತಹ ರಾಸುಗಳನ್ನು ಅವರು ಚೆನ್ನಾಗಿ ಮೇವು ಹಾಕಿ ಸಾಕು ಮತ್ತು ನಿಮಗೆ ವಾಪಸ್ ಮಾರ್ತಾರೆ. ಇದು ಒಂದು
ಒಳ್ಳೆಯ ಬಿಸ್ನೆಸ್ ಆಗಿದೆ. ಅದನ್ನು ನೀವೇ ಮಾಡ್ಬೋದು. ಹಾಗಾಗಿ ಮೇವನ್ನು ನಿಮ್ಮ ಜಮೀನಿನಲ್ಲಿ ಬೆಳ್ಕೋಬೇಕು. ಕೇವಲ ಒಂದೆರಡು ಮೇವಿನ ಬೆಳೆಗಳಲ್ಲ, ಎಲ್ಲ ಕೋತ್ರಿ ಅಂದರೆ ಕೋತ್ರಿನೇ ಹಾಕ್ಕಂತೀರಿ. ಅದು ಎಷ್ಟು ಅಂತ ತಿನ್ನುತ್ತೆ ಅಲ್ವಾ? ಈಗ ನಿಮಗೂ ದಿನ ಕಾಳು ಸಾರೆ ಮಾಡಿ ಹಾಕಿದ್ರೆ ತಿಂದಿರಾ ನೀವು? ದಿನ ಕೋತ್ರಿ ಮೇವೆ ಹಾಕಿದ್ರೆ ದನ ಮುಖ ಅಳ್ಳಾಡ್ಸುತ್ತೆ ಅಲ್ವೇ? ಅದಕ್ಕೂ ವೆರೈಟಿ ಬೇಕು ಅಲ್ವೇನ್ರಿ? ನಮಗೆ ಹೆಂಗೆ ವೆರೈಟಿ ಬೇಕೋ ದನಗಳಿಗೂ ವೆರೈಟಿ ಬೇಕು. ಏನಂತೀರಿ? ಹಂಗಾಗಿ ಒಂದು 25 ಬಗೆಯ ಹಸಿರು ಮೇವು, ಒಣಮೇವು ಇವೆಲ್ಲವನ್ನು ತಾವು ರಾಸುಗಳಿಗೆ ಕೊಟ್ಟರೆ ಅದು ನಿಮ್ಮನ್ನು ಹರಿಸುತ್ತೆ. ನೀವು ಕೂಡ ಆಗ ಒಳ್ಳೆ ಖುಷಿನಲ್ಲಿ ಆದಾಯವನ್ನು ಗಳಿಸ್ಬೋದು. ಈಗ ನಾವು ಮಾಡಬೇಕಾಗಿರೋದೇನು, ಏನೆಲ್ಲ ಮೇವಿನ ಬೆಳೆಗಳನ್ನು ಬೆಳಿಬೋದು, ಮತ್ತು ಮರಮೇವು ಏನನ್ನ ಬೆಳ್ಕೋಬೋದು, ಮತ್ತು ಅಸಾಂಪ್ರದಾಯಿಕವಾದ ಮೇವು ಅಂತಲೂ ಇದೆ. ಅಂದರೆ ಜಾನುವಾರುಗಳು ತಿಂದಲೇ ಇರುವಂತಹ ಮೇವನ್ನು ಕೂಡ ನೀವು ಜಾನುವಾರುಗಳಿಗೆ ತಿನ್ನಿಸ್ಬೋದು. ಈ ಎಲ್ಲ ವಿಚಾರಗಳನ್ನು ಈ ಬಾನುಲಿ ಸರಣಿ ನಿಮ್ಮ ಮನೆ ಬಾಗಿಲಿಗೆ ತರುತ್ತೆ. ದಯಮಾಡಿ ಈ ಕಾರ್ಯಕ್ರಮವನ್ನು ಆಲಿಸಿ. ಮತ್ತು ಇಲ್ಲೇ ಎದುರುಗಡೆ ಯಾಕೆ ವಿ ಸಿ ಫಾರಮಲ್ಲೇ ಮಾಡ್ತಾ ಇದ್ದೀವಿ ಅಂತಂದರೆ ICARನವರು ಪ್ರಶಸ್ತಿ ಕೊಟ್ಟಿರುವಂತಹ ಒಂದು ಮೇವಿನ ಬೆಳೆಗಳ ತಾಕು ಎದುರುಗಡೆನೇ ಇದೆ. ಸೊ ಮೇವನ್ನು ವಿ ಸಿ ಫಾರಮ್ನವರು ಬೆಳೆದಿದ್ದಾರೆ. ನೋಡಿ, ನಿಮ್ಗೆ ಯಾವುದಾದ್ರೂ ಇಷ್ಟ ಆಗುತ್ತೆ ಅಂತಂದರೆ ಒಳ್ಳೆ ಬಿತ್ತನೆ ತುಂಡುಗಳು ನಿಮ್ಗೇನಾದ್ರು ಬೇಕಿದ್ದರೆ BG ಶೇಖರ್ ಅವ್ರ ಪರವಾಗಿ ನಾವೇ ಹೇಳ್ತೀವಿ, ನಿಮಗೆ ಅವರು ಬಿತ್ತನೆ ತುಂಡುಗಳನ್ನು ಕೂಡ ಕೊಡ್ತಾರೆ. ಸೊ ಬಂದಿರೋದಕ್ಕೆ ಪೈಸಾ ವಸೂಲ್ ಕಾರ್ಯಕ್ರಮ ಆಗಬೇಕು ಅಂತ ನೀವೆಲ್ಲ ಕಷ್ಟಪಟ್ಕೊಂಡು ಬಂದಿದ್ದೀರಿ. ಮಾಹಿತಿ ತಿಳ್ಕೊಳ್ಳಿ, ಮೇವಿನ ತುಂಡುಗಳನ್ನು ತಗೊಂಡೋಗಿ ನಿಮ್ಮ ಜಮೀನಿನಲ್ಲಿ ನಾಟಿ ಮಾಡ್ಕೊಳ್ಳಿ. ಮುಕ್ತಾಯದ ಸಮಾರಂಭನೂ ಇಲ್ಲೇ ಮಾಡ್ತೀವಿ. ಆಗ ನಾವು ಮಾತಾಡಲ್ಲ, ನೀವು ಮಾತಾಡಬೇಕು. 26 ಕಾರ್ಯಕ್ರಮ ಕೇಳಿದ್ಮೇಲೆ ನೀವು ಬೆಳೀತಾ ಇದ್ದಿದ್ದ ಮೇವು ಏನಿತ್ತು, ಈ ಸರಣಿ ಮುಗಿದ ಮೇಲೆ ನಿಮ್ಮ ಜಮೀನಲ್ಲಿ ಏನು ಬದಲಾವಣೆ ಮಾಡ್ಕೊಂಡಿದ್ದೀರಿ, ನಿಮ್ಮ ರಾಸುಗಳ ಆರೋಗ್ಯದಲ್ಲಿ ಏನು ಬದಲಾವಣೆ ಆಗಿದೆ, ಇಳುವರಿಯಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಸಮಾರೋಪ ಸಮಾರಂಭದಲ್ಲಿ ನಾವು ಪರಸ್ಪರ ಚರ್ಚೆ ಮಾಡೋಣ. ನಮ್ಮ ಆಹ್ವಾನವನ್ನು ಮನ್ನಿಸಿ, ಹಾಗೆ ವಿ ಸಿ ಫಾರಮ್ಮಿನ ವೈಯಕ್ತಿಕ ಆಹ್ವಾನವನ್ನು ಕೂಡ ಮನ್ನಿಸಿ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಒಳ್ಳೆಯದಾಗಲಿ. ಮಧ್ಯಾಹ್ನದವರೆಗೂ ಒಳ್ಳೆ ಮಾಹಿತಿಯನ್ನು ಪಡ್ಕೊಳ್ಳಿ, ಪಡೆದದ್ದನ್ನು ಜಮೀನಲ್ಲಿ ಅಳವಡಿಸ್ಕೊಳ್ಳಿ. ನನಗೆ ಮಾತ್ರ ಇರಲಿ ಏನ್ಬೇಡಿ, ನಿಮ್ಮ ಅಕ್ಕಪಕ್ಕದವ್ರಿಗೂ ಒಳ್ಳೆಯ ವಿಚಾರವನ್ನು ಹಂಚಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜ್ಯೋತಿ ಬೆಳಗುವುದರ ಮೂಲಕ ಮೇವು ಮೆಲುಕು ಬಾನುಲಿ ಸರಣಿಯನ್ನು ಉದ್ಘಾಟನೆ ಮಾಡಿದ ಮಂಡ್ಯದ ವಿ ಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ PS ಫಾತಿಮಾ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಈ ಒಂದು ಮೇವು ಮೆಲುಕು ಎಷ್ಟು ಚೆನ್ನಾಗಿ ಸಂಯೋಜನೆ ಆಗಿದೆ. ಮೇವು ಮತ್ತು ಮೆಲುಕು, ಮೇವಿನ ಬೆಳೆಗಳು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ. ನಮ್ಮ ಹೈನುಗಾರಿಕೆ, ಹಸುಗಳಿರ್ಬೋದು, ಕೇಶವಮೂರ್ತಿ ಅವರು ಹೇಳಿದಾಗೆ ಬರೀ ಹಸುಗಳಲ್ಲ, ಕುರಿಗಳಿಗೂ ಬೇಕು ಮೇವು, ಅಥವಾ ನಾವು ಏನು ಕೋಳಿ ಸಾಕಾಣಿಕೆ ಮಾಡ್ತೀವಿ ಅವಕ್ಕೂ ಬೇಕು ಮೇವು. ಹಾಗಾಗಿ ಪ್ರತಿಯೊಂದು ಸಾಕು ಪ್ರಾಣಿಗಳನ್ನು ನಾವು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತೀವಿ. ಅವಕ್ಕೆ ಮೇವು ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥ ಒಂದು ಪದಾರ್ಥ. ಅದರಿಂದ ನಮ್ಮ ಒಂದು ಹೈನು ಉದ್ಯಮ ಏನಿದೆ ಅದನ್ನು ನಾವು ಹೆಚ್ಚಿಗೆ ಮಾಡ್ಕೋಬೋದು. ಅಂದರೆ ಗುಣಮಟ್ಟದ ಹೈನು ಉದ್ಯಮ, ಇದಕ್ಕೆ ಗುಣಮಟ್ಟದ ಮೇವು ನಾವು ಕೊಡಬೇಕಾಗತ್ತೆ. ನಮ್ಮಲ್ಲಿ ಮೇವಿನ ಬೆಳೆಗಳ ಒಂದು ಪ್ರಾಯೋಜನೆ ಇದೆ. ಕ್ರಿಪ್ ಮೇವಿನ ಬೆಳೆ ಅಂತ ಅಖಿಲ ಭಾರತ ಸುಸಂಘಟಿತ ಪ್ರಾಯೋಜನೆ ಅಂತ ಇದೆ. ಮೇವಿನ ಬೆಳೆಗಳಲ್ಲಿ ತುಂಬ ಸುಂದರವಾಗಿ ಒಂದು ಮೇವಿನ ಬೆಳೆಗಳ ಉದ್ಯಾನವನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದನ್ನು ಉದ್ಯಾನವನದ ಥರ ಮಾಡಿದರೆ. ಆಗಲೇ ನಮ್ಮ ಕೇಶವಮೂರ್ತಿ ಅವರು ಹೇಳಿದ್ರು ಪ್ರೈಸ್ ಸಿಕ್ಕಿದೆ ಅಂತ, ಫಸ್ಟ್ ಪ್ರೈಸ್ ಸಿಕ್ಕಿದೆ ಅಂತ ಅಖಿಲ ಭಾರತ ಮಟ್ಟದಲ್ಲಿ. ಹಾಗಾಗಿ ಆ ಮೇವಿನ ಬೆಳೆಗಳನ್ನು ಡಾಕ್ಟರ್ BG ಶೇಖರ್ ಅವರು ಮತ್ತು ಡಾಕ್ಟರ್ ಮಹದೇವರವರು ಈ ಒಂದು ನಮ್ಮ ಮಂಡ್ಯ ವಲಯ ಅಥವಾ ನಮ್ಮ ವಲಯ 6 ಏನಿದೆ ಇಲ್ಲಿ ಎಲ್ಲ ಕೂಡ ರೈತರಿಗೆ ಬೆಳೀರಿ, ನಿಮ್ಮ ತೆಂಗಿನ ತೋಟದಲ್ಲಿ ಬೆಳೀರಿ, ಅಥವಾ ಎಲ್ಲೆಲ್ಲಿ ನಿಮಗೆ ನಿಮ್ಮ ಜಮೀನು ಈಗಾಗಲೇ ಹೇಳಿದ್ರಲ್ಲ 10% ನಮ್ಮ ಅಖಿಲ ಭಾರತ ಮಟ್ಟದಲ್ಲಿ ನೋಡಿದ್ರೆ ಒಂದು ನಾವೇನು ಬೆಳೆ ಉತ್ಪಾದನೆ ಮಾಡ್ತೀವಿ ಆ ಜಮೀನಲ್ಲಿ ಬರೀ 4-5% ಅಷ್ಟೇ ನಾವು ಈ ಮೇವಿನ ಬೆಳೆಗಳನ್ನು ಬೆಳೆಯೋದು. 10% ನಿಮ್ಮ ಜಮೀನಿನಲ್ಲಿ ಜಾಗವನ್ನು ಕೊಡಿ ಮೇವಿನ ಬೆಳೆಗಳಿಗೆ ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂತಂದರೆ ಉತ್ತಮವಾದ ಬೆಳೆಗಳು ಅಂದರೆ ಬೇರೆ ಬೇರೆ ಈಗ ತಳಿಗಳ ಅಭಿವೃದ್ಧಿ ಆಗಿದೆ. ಜೋಳ ಇರ್ಬೋದು, ಮೇವಿನ ಜೋಳ ಇರ್ಬೋದು, ಅಥವಾ ಓಟ್ಸ್ ಇರ್ಬೋದು, ಅಥವಾ ದ್ವಿದಳ ಧಾನ್ಯಗಳ ಇಲ್ಲೂ ಕೂಡ ಪ್ರಾತ್ಯಕ್ಷಿಕೆ ಇಟ್ಟಿದ್ದಾರೆ ನೋಡಿ. ಲೂಸರ್ನು, ಕುದುರೆ ಮಸಾಲೆ ಸೊಪ್ಪು, ಇಂಥವೆಲ್ಲ ಬೇರೆ ಬೇರೆ ತಳಿಗಳನ್ನ ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಹೆಚ್ಚು ಇಳುವರಿ ಕೊಡುವಂಥ ಮೇವಿನ ತಳಿಗಳು ಅಭಿವೃದ್ಧಿಯಾಗಿದೆ.
ಅಂಥವನ್ನು ತಮ್ಮ ಜಮೀನಿನಲ್ಲಿ ತೊಗೊಂಡು ಹೋಗಿ ನಿಮ್ಮ ಜಮೀನಿನಲ್ಲಿ ಬೆಳೆದ್ರೆ ಒಂದು ಸ್ವಲ್ಪ ಜಾಗ ಅದಕ್ಕೂ ಕೊಟ್ಟರೆ ನಿಮ್ಮ ಹಸುಗಳಿಗೆ ಅಥವಾ ಕುರಿ ಮೇಕೆಗಳಿಗೆ ಇವಕ್ಕೆಲ್ಲ ಕೂಡ ಆಹಾರವನ್ನು ಒದಗಿಸಿದಂತಾಗುತ್ತೆ. ಅದ್ರ ಜೊತೆಗೆ ತಾಂತ್ರಿಕತೆಗಳು, ಸುಮಾರು ತಾಂತ್ರಿಕಗಳು ಬೆಳೆಯುವಾಗ ಉತ್ಪಾದನಾ ತಾಂತ್ರಿಕತೆಗಳು ಕೂಡ ಬಹಳ ಗುಣಮಟ್ಟಕ್ಕೆ ಬಂದಿದೆ. ಈಗ ಬೇರೆ ಬೇರೆ ಸಂಶೋಧನೆಗಳನ್ನ ಕೈಗೊಂಡು ರೋಗ ನಿರ್ವಹಣೆ ಆಗಿರ್ಬೋದು, ಗಿಡಗಳಲ್ಲಿ ಕೀಟ ನಿರ್ವಹಣೆಗಳಾಗಿರ್ಬೋದು, ಅಥವಾ ಜಾನುವಾರುಗಳಲ್ಲಿ ಬರುವಂಥ ರೋಗ ನಿರ್ವಹಣೆ ಆಗಿರ್ಬೋದು. ನಿಮಗೆಲ್ಲ ಕೈಗೆಟುಕುವುದರಲ್ಲೇ ಪಶು ವೈದ್ಯಕೀಯ ಆಸ್ಪತ್ರೆಗಳು ಇವೆ. ಆದ್ರೂ ಬರುವಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನು ತಗೋಬೇಕು, ಆ ಪಶು ವೈದ್ಯರನ್ನು ಯಾವಾಗ ಸಂಪರ್ಕಿಸಬೇಕು, ತಾವು ಏನೇನು ಲಸಿಕೆಗಳನ್ನ ತಗೊಳ್ಬೇಕು, ಇಂಥವನ್ನೆಲ್ಲ ವಿಷಯವನ್ನು ಈ ಒಂದು ಬಾನುಲಿ ಸರಣಿಯಲ್ಲಿ ಇಲ್ಲಿ ನೋಡಿದೆ. ಸುಮಾರು 26 ಕಾರ್ಯಕ್ರಮ ಇದೆ ಅಂದರು. ಸುಮಾರು 22 ಟಾಪಿಕ್ಗಳನ್ನ ಬೇರೆ ಬೇರೆ ವಾರದಲ್ಲಿ ಕೊಟ್ಟಿದ್ದಾರೆ. ಆ ಒಂದು 6:50ರಿಂದ 7:30ರವರೆಗೆ ನಾನು ಸಾಧಾರಣವಾಗಿ ಕೃಷಿ ರಂಗವನ್ನು ಕೇಳ್ತಾ ಇರ್ತೀನಿ. ಆ ಒಂದು ಸಮಯದಲ್ಲಿ ತಮಗಳಿಗೆ ಒಂದು ಉತ್ತಮವಾದಂತಹ ಈ ಮೇವಿನ ಬೆಳೆಗಳ ಬಗ್ಗೆ ಅಥವಾ ಮೆಲುಕಿನ ಬಗ್ಗೆ, ಮೆಲುಕು ಅಂದರೆ ಅವು ತಿಂದು ಮೆಲುಕು ಹಾಕ್ತವಲ್ವಾ ಪ್ರಾಣಿಗಳು, ಅಂದರೆ ಅದರ ಪೋಷಣೆ ಬಗ್ಗೆ, ಆ ಪೋಷಣೆ ಬಗ್ಗೆ ತಮಗೆಲ್ಲರಿಗೂ ಕೂಡ ಒಂದು ಉತ್ತಮ ತಾಂತ್ರಿಕತೆಗಳನ್ನು ತಿಳಿಸುವಲ್ಲಿ, ಮತ್ತು ತಿಳಿಸಿದ್ರೆ ಸಾಲದು, ತಾವುಗಳು ಕೇಳಿದರೆ ಸಾಲದು, ಅದನ್ನು ತಮ್ಮ ಜಮೀನಿನಲ್ಲಿ ಅಥವಾ ತಮ್ಮ ಮನೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಸರಣಿ ಕಾರ್ಯಕ್ರಮನ ತಪ್ಪದೆ ಕೇಳಿ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ. ಯಾಕಂದರೆ ವಿವಿಧ ತಜ್ಞರುಗಳು ಮಾತಾಡ್ತಾರೆ, ಅವರುಗಳೊಂದಿಗೆ ಫೋನ್ ಇನ್ ಕಾರ್ಯಕ್ರಮಗಳು ಕೂಡ ಇರ್ತವೆ. ತಾವು ಫೋನ್ ಮುಖಾಂತರ ಕೂಡ ಸಮಸ್ಯೆಗಳನ್ನ ಅಲ್ಲಿ ಕೇಳ್ಕೋಬೋದು, ಅದಕ್ಕೆ ಪರಿಹಾರಗಳನ್ನ ಕಂಡುಹಿಡ್ಕೋಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾದ ಎಸ್ ಉಮೇಶ್ ಬಿಡುಗಡೆ ಮಾಡಿದರು. ನಂತರ ಅವರು ತಮ್ಮ ಭಾಷಣದಲ್ಲಿ ಈ ಒಂದು ಬಾನುಲಿ ಸರಣಿ ಮೇವು ಮೆಲುಕು ಬಹಳ ಒಳ್ಳೆಯ ಪ್ರಯತ್ನ ನಮ್ಮ ಕೇಶವಮೂರ್ತಿಯವರ ವತಿಯಿಂದ. ಯಾಕೆಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲಿಗೆ ನಮಗೆ ಮೇವು ಬೇಕಾಗುತ್ತೆ. ನಾವೆಲ್ಲ ಒಳ್ಳೆಯ ಮೇವಿದ್ದುಕೊಂಡೇ ಇವತ್ತು ಕೂಡ ಇಲ್ಲಿ ಸೇರಿದ್ದೀವಿ. ಎಲ್ಲರೂ ಕೂಡ ಬೆಳಗ್ಗೆ ಎಲ್ಲರೂ ಚೆನ್ನಾಗಿ ನಾವೆಲ್ಲ ಮೇಯ್ದೇ ಬಂದಿದ್ದೀವಿ ಅಲ್ವಾ. ಇದು ಹೇಗಾಗತ್ತೆ ಅಂತಂದರೆ, ಒಂದು ಮಾನವನ ನಡವಳಿಕೆ ಹೇಗೆ ಅಂತಂದರೆ, ತಾನು ಚೆನ್ನಾಗಿರಬೇಕು. ನಾವು ನಮ್ಮ ಬಗ್ಗೆ, ನಮ್ಮ ಮೇವಿನ ಬಗ್ಗೆ, ನಮ್ಮ ಊಟ ತಿಂಡಿಗಳ ಬಗ್ಗೆ ಭಾಳ ಚೆನ್ನಾಗಿ ಯೋಚನೆ ಮಾಡ್ತೀವಿ. ಅದೇ ನಮಗೆ ಆಹಾರವನ್ನು ಒದಗಿಸ್ತಾ ಇರುವಂತಹ ರಾಸುಗಳ ಬಗ್ಗೆ ಆಗಲಿ, ಇನ್ನಿತರ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಲಿ, ನಾವು ಅದ್ರ ಬಗ್ಗೆ ಅದಕ್ಕೆ ಊಟ ಆಗಿದೆಯಾ ಇಲ್ವಾ, ಸರಿಯಾಗಿ ನಾವು ಕೊಡ್ತಾ ಇದ್ದೀವಾ, ಅಥವಾ ಕ್ವಾಲಿಟಿ ಊಟ ಕೊಡ್ತಾ ಇದ್ದೀವಾ, ಗುಣಮಟ್ಟ ಆಗಿದೆಯಾ, ಇದ್ರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅದರಿಂದ ಪ್ರತಿಫಲ ಮಾತ್ರ ನಾವು ಸಾಕಷ್ಟು ನಿರೀಕ್ಷೆ ಮಾಡ್ತಾನೆ ಇರ್ತೀವಿ. ಇದು ದೂರ ಆಗಬೇಕು. ಇದು ಪ್ರತಿಯೊಬ್ಬರಲ್ಲೂ ಇದೆ, ನಮ್ಮನ್ನು ಎಲ್ಲರನ್ನ ಒಳಗೊಂಡ ಹಾಗೆ ಪ್ರತಿಯೊಬ್ಬರಲ್ಲೂ ಇದೆ. ಮುಂಚೆ ಒಂದು ಸಂಪ್ರದಾಯ ಇತ್ತು, ಯಾರೇ ಒಬ್ಬರು ಮನೆಗೆ ಬಂದರೂ ಕೂಡ ಊಟ ಮಾಡಿದ್ದೀರಾ, ಏನಾದರೂ ತಗೋತೀರಾ ಅಂತೆಲ್ಲ ಕೇಳೋ ಪದ್ಧತಿ ಇತ್ತು. ಈಗ ಯಾಕಾದರೂ ಮನೆಗೆ ಬಂದರು ಅಂತ ಹೇಳಿ ಯಾರೂ ಕೂಡ ಕೇಳೋದು ಕೂಡ ಇಲ್ಲ, ಊಟ ಆಗಿದೆಯಾ, ತಿಂಡಿ ತಗೋತೀರಾ ಅಥವಾ ಕಾಫಿ ಕುಡಿತೀರಾ. ಆದರೆ ಕೆಲವೊಂದು ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಆ ಒಂದು ಸಂಪ್ರದಾಯ ಇದೆ. ಹೋದ ಕೂಡಲೇ ಏನಾದರೂ ಕುಡಿತೀರಾ, ಏನಾದರೂ ತಗೊಳ್ಳೋಕೆ ತಿಂತೀರಾ ಅನ್ನೋ ಆ ಒಂದು ಸಂಪ್ರದಾಯ ಇನ್ನೂ ಉಳ್ಕೊಂಡು ಬಂದಿದೆ. ನಾವೆಲ್ಲ ಹೆಚ್ಚು ಹೆಚ್ಚು ನಾಗರಿಕತೆಯನ್ನು ಅವಲಂಬಿಸಿ ನಾಗರಿಕರಾಗ್ತಿದ್ದೀವಿ ಅಂತ ಅಂದ್ಕೋತಾ ಈ ಒಂದು ನಾಗರಿಕತೆ ನಮ್ಮ ಸಂಪ್ರದಾಯಗಳನ್ನು, ನಮ್ಮ ಒಂದು ನಡವಳಿಕೆಗಳನ್ನೆಲ್ಲ ಕೂಡ ದೂರ ಮಾಡ್ತಾ ಇದೆ. ಅದೇ ಒಂದು ನಾಗರಿಕತೆಯೇ ಇವತ್ತು ನಾವು ಪ್ರಾಣಿಗಳನ್ನು ಕೂಡ ಬೇರೆಯದೇ ಆದಂತಹ ಒಂದು ರೀತಿಯಲ್ಲಿ ನೋಡೋದಕ್ಕೆ ಕಾರಣ ಕೂಡ. ನಾವು ಹೆಚ್ಚು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ, ಅವುಗಳಿಗೆ ಯಾವ ರೀತಿಯ ಆಹಾರ ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅಥವಾ ಯಾವುದೋ ಒಂದು, ಈಗಾಗಲೇ ಕೇಶವಮೂರ್ತಿಯವರು ಹೇಳಿದಾಗೆ ಒಂದೋ ಎರಡೋ ಅದೇ ಒಂದು ಮೇವು ಅವರಿಗೆ ಹಾಕಿಬಿಟ್ರೆ ಸಾಕು, ಸೊ ನಮಗೆ ಇಷ್ಟು ಬರುತ್ತೆ. ಅದು ಈ ಮೇವನ್ನೇ ತಿಂದು ತಿಂದು ಏನಾಗುತ್ತೆ, ಅದರ ಪ್ರತಿಫಲ ಕೂಡ ಅದರಿಂದ ಏನು ನಾವು ನಿರೀಕ್ಷಿತ ಮಟ್ಟದಲ್ಲಿ ಇಟ್ಕೊಂಡಿರ್ತೀವೋ ಅದು ನಮಗೆ ಸಿಗೋದಿಲ್ಲ. 10 ಲೀಟ್ರು ಅಂದರೆ 10 ಲೀಟ್ರೇ ಕೊಡುತ್ತೆ. ಅಥವಾ ಇನ್ಯಾವುದಾದ್ರೂ ಮೇವು ಬೇರೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅದು 1 ಲೀಟ್ರ್ ಹೆಚ್ಚು ಕೊಡಬಹುದು ಅಥವಾ 2 ಲೀಟ್ರ್ ಹೆಚ್ಚು ಕೊಡಬಹುದು. ಅದರ ಆರೋಗ್ಯ ಇನ್ನೂ ಹೆಚ್ಚು ವೃದ್ಧಿಸಬಹುದು. ನಾವೇನಂತೀವಿ, ಕೆಲವೊಂದು ಹಾರ್ಮೋನ್ಸು ಅದರಲ್ಲಿ ಆಕ್ಟಿವೇಟ್ ಆಗಬಹುದು ಆ ಒಂದು ಆಹಾರದ ಪದ್ಧತಿಯಿಂದ. ಅದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಆ ಒಂದು ಯೋಚನೆಗೆ ತಮ್ಮನ್ನು ಒಡ್ಡೋದಕ್ಕಾಗಿಯೇ ಇರುವಂಥದ್ದು ಈ ಒಂದು ಬಾನುಲಿ ಸರಣಿ ಮೇವು ಮೆಲುಕು. ಈ ಕಾರ್ಯಕ್ರಮನ ಕೇಳಿ 26 ವಾರಗಳ ಕಾಲ ಮೂಡಿ ಬರಲಿದೆ. ಇದರಲ್ಲಿ ಫೋನ್ ಇನ್ ಕಾರ್ಯಕ್ರಮಗಳು ಕೂಡ ಇರುತ್ತೆ.
ತಮ್ಮ ಒಂದು ಸಮಸ್ಯೆಗಳು ಏನೇ ಇದ್ದರೂ, ಸಂದೇಹಗಳು ಏನೇ ಇದ್ದರೂ ಕೂಡ ತಜ್ಞರು ತಮಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಉತ್ತರಿಸ್ತಾರೆ, ಪರಿಹಾರ ಕೂಡ ಸೂಚಿಸ್ತಾರೆ. ತಜ್ಞರು ಪರಿಹಾರವನ್ನು ಸೂಚಿಸೋರು ಎಲ್ಲರನ್ನೂ ಒಂದು ಕಡೆ ಆಕಾಶವಾಣಿ ಸೇರಿಸ್ತಾ ಇದೆ, ಮೈಸೂರು ಆಕಾಶವಾಣಿ. ಇದರ ಒಂದು ಪ್ರಯೋಜನವನ್ನು ತಾವು ಖಂಡಿತ ಪಡ್ಕೊಂಡು ಉತ್ತಮವಾದಂತಹ ಮೇವನ್ನು ತಮ್ಮ ರಾಸುಗಳಿಗಾಗಲಿ ತಮ್ಮ ಒಂದು ಇತರ ಪ್ರಾಣಿಗಳಿಗಾಗಲಿ ಕೊಡಿ ಅಂತ ಹೇಳ್ತಾ ಅವುಗಳ ಜೀವನವನ್ನು ಸುಧಾರಿಸಿ ಅದರಿಂದ ನಿಮ್ಮ ಜೀವನ ಮಟ್ಟವನ್ನು ಕೂಡ ವೃದ್ಧಿ ಮಾಡಿಕೊಳ್ಳಿ ಅನ್ನೋ ಒಂದು ಆಶಯ ಮೈಸೂರು ಆಕಾಶವಾಣಿದು. ಇದನ್ನು ಖಂಡಿತ ತಾವು ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಮಂಡ್ಯದ ಪಶುಪಾಲನಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ತ್ರಿನೇಶ್ BS ತಮ್ಮ ಅತಿಥಿ ಭಾಷಣದಲ್ಲಿ ಮೇವು ಮತ್ತು ಮೆಲುಕು ಅಂತ ಕಾರ್ಯಕ್ರಮ, ಮೇವನ್ನ ನೀವು ಬೆಳಿತೀರಾ, ಪ್ರಾಣಿಗಳಿಗೆ ಹೆಂಗ್ ಮೆಲ್ಕು ಹಾಕೋದಕ್ಕೆ ಒಳ್ಳೊಳ್ಳೆ ಆಹಾರ ಬೆಳೀರಿ ಅಂತ ಹೇಳ್ಕೊಡಕ್ಕೆ ನಾವಿರ್ತಕ್ಕಂಥದ್ದು. ಮೇವು ಮತ್ತು ಮೆಲುಕು ಒಳ್ಳೆ ಇದನ್ನ ಸಂಯೋಜನೆ ಮಾಡಿದ್ದಾರೆ. ಸೊ ಈ ಕಾರ್ಯಕ್ರಮ ನೋಡಿ, ಇದನ್ನ ನಮ್ಮಲ್ಲಿ ಆಕಾಶವಾಣಿಯವರು ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತೆ VC ಫಾರ್ಮ್ನವರು ಸೇರ್ಕೊಂಡು ಇದನ್ನ ಆಯೋಜಿಸಿರೋದು ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ತುಂಬಾ ಉಪಯುಕ್ತವಾದಂತ ಮಾಹಿತಿ ನೀಡೋಕ್ಕೋಸ್ಕರ ನಿಮ್ಮೆಲ್ಲ ರೈತ ಬಾಂಧವರಿಗೆ. ಸೊ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರಲಿ ಅಂತ ಹೇಳ್ತೀನಿ. ಸೊ ಇದರಲ್ಲಿ ತುಂಬಾ ವಿಷಯಗಳಿದೆ ಇದನ್ನ ಫೋನಿನ ಕಾರ್ಯಕ್ರಮಗಳಲ್ಲಿ. ಸೊ ಇಲಾಖೆಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಮೇವು ಬೆಳೆಗಳ ಬಗ್ಗೆ ಪ್ರಾತ್ಯಕ್ಷಿತೆಗಳನ್ನ ನಿಮ್ಗೆಲ್ಲ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಲ್ಲದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸುಮಾರು ಇದನ್ನ ಟೈಮ್ ಟೇಬಲ್ ಇದೆ ಇದರಲ್ಲಿ. ಸೊ ಅದರಲ್ಲಿ ನಮ್ಮ ಕೆಲವು ಇಲಾಖಾ ಕಾರ್ಯಕ್ರಮಗಳಿರ್ಬೋದು ಅಥವಾ ಮೇವುಗಳನ್ನು ಬೆಳೆಯೋದ್ರ ಬಗ್ಗೆ ಅಥವಾ ರೋಗ ರುಜಿನಗಳನ್ನು ತಡೆಯೋದ್ರ ಬಗ್ಗೆ ಆಗಿರ್ಬೋದು, ಈ ಥರದ ಸುಮಾರು ಕಾರ್ಯಕ್ರಮಗಳಿದೆ. ಸೊ ನಿಮಗೆಲ್ಲ ಕೊಟ್ಟಿದ್ದಾರೆ ಅನಿಸುತ್ತೆ. ಸೊ ಆ ಸಮಯದಲ್ಲಿ ಅದನ್ನ ಸರಿಯಾಗಿ ಕೇಳ್ಕೊತಾರೆ ನೀವು. ಅದ್ರಲ್ಲಿ ಏನೇನು ನಿಮಗೆ ಡೌಟ್ಗಳಿದ್ರೂ ಸಹ ಸಂಶಯಗಳು ಬರ್ತವೆ. ಆ ಸಂಶಯಗಳನ್ನೆಲ್ಲ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರಾಸುಗಳು ಆರೋಗ್ಯಕರವಾಗಿರಲಿ ಅಂತ ಆಶಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಸಹಾಯಕ ನಿರ್ದೇಶಕರಾದ TV ವಿದ್ಯಾಶಂಕರ ಮಾತನಾಡಿದರು. ರೈತರ ಬದುಕು ಹೋರಾಟದ ಬದುಕು ಅಂತ ಕೇಳಿದ್ದೀನಿ. ಬಹುಶಃ ಅದೆಲ್ಲ ನೀವು ಅನುಭವಿಸ್ತಾ ಇರ್ತೀರಿ ಮತ್ತು ಗೊತ್ತಿರೋ ವಿಚಾರ. ನಿಮ್ಮ ಈ ಹೋರಾಟದ ಬದುಕಿನಲ್ಲಿ ಒಂದು ಸ್ವಲ್ಪನಾದ್ರೂ ಸಾವಧಾನ ಇರಲಿ, ಅವಕಾಶ ಇರಲಿ ಅನ್ನುವ ಸದಾ ಕಳಕಳಿ ಕೇಶವಮೂರ್ತಿ ಅವ್ರದ್ದು ನಾನು ಗಮನಿಸಿರೋ ಹಾಗೆ. ಸದಾ ರೈತರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಮೆಲುಕು ಹಾಕ್ತಾ ಇರ್ತಾರೆ, ಏನು ಮಾಡ್ಬೋದು ರೈತರಿಗೋಸ್ಕರ, ರೈತರ ಅನುಕೂಲಕ್ಕೋಸ್ಕರ ಏನು ಮಾಡಬಹುದು ಅಂತ. ಅವರು ಈ ಮೆಲುಕು ಹಾಕೋದಕ್ಕೆ ಈ ಕೃಷಿ ವಿಶ್ವವಿದ್ಯಾಲಯ ಇರಬಹುದು ಅಥವಾ NGOಗಳಿರಬಹುದು ಅಥವಾ ವಿಜ್ಞಾನಿಗಳಿರ್ಬೋದು ಮೇವು ಕೊಡ್ತಾ ಇರ್ತಾರೆ. ಅವ್ರಿಗೆ ಏನು ಮಾಡಬಹುದು ಅನ್ನೋ ಒಂದು ಮೇವನ್ನು ಕೊಡ್ತಿರ್ತಾರೆ. ಅವರು ಅದನ್ನು ಮೆಲುಕು ಹಾಕ್ತಿರ್ತಾರೆ. ಅದೆರಡನ್ನೂ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಿರ್ತಾರೆ. ಆಕಾಶವಾಣಿ ಅದು ಒಂದು ಮಾಧ್ಯಮ. ಆ ಮಾಧ್ಯಮದ ಮೂಲಕ ಅವರು ಮಾಡ್ತಾ ಇರ್ತಾರೆ. ಇದನ್ನು ನೀವೆಲ್ಲರೂ ಉಪಯೋಗ ಮಾಡ್ಕೊಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಲವಾರು ಕಾರ್ಯಕ್ರಮಗಳಿವೆ. ಹೇಳಿದಾಗ 26 ಕಾರ್ಯಕ್ರಮಗಳು, ಸುಮಾರು 6 ತಿಂಗಳು ಬರುತ್ತೆ. ಕಾರ್ಯಕ್ರಮದಲ್ಲಿ ಬರೋದನ್ನು ದಯವಿಟ್ಟು ಗುರುತು ಹಾಕ್ಕೊಳ್ಳಿ. ಮತ್ತು ನಿಮಗೆ ಫೋನಿನ ಕಾರ್ಯಕ್ರಮಗಳಿರುತ್ತೆ, ಅಲ್ಲಿ ನೀವು ಬೇಕಾದರೆ ಪ್ರಶ್ನೆಗಳನ್ನು ಕೇಳಬಹುದು. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಈ ಥರ ಹೇಳಿದರು, ಈ ಥರದ ಅನುಮಾನ ಇತ್ತು ಅಂತಂದರೆ ಆಮೇಲೆ ತಜ್ಞರಿಂದ ಅದಕ್ಕೆ ಉತ್ತರ ಕೊಡಿಸೋ ಜವಾಬ್ದಾರಿನ ಖಂಡಿತ ಕೇಶವಮೂರ್ತಿಗಳು ತಗೋತಾರೆ. ಯಾಕೆಂದರೆ ನಾವು ಹೇಳಿದ್ದು ಅಷ್ಟೂ ಪಟ್ಟಂತ ನಿಮ್ಗೆ ಗೊತ್ತಾಗ್ಬಿಡಬೇಕು ಅಂತಲೂ ಇಲ್ಲ. ಆಮೇಲೆ ಒಂದು ಯಾವಾಗಲೂ ರೈತರಿಗೆ ನಮ್ಮ ತಾತ ಮಾಡ್ತಿದ್ರು ಅಥವಾ ನಮ್ಮ ಮುತ್ತಾತ ಮಾಡ್ತಿದ್ರು, ಅದನ್ನು ನಾವು ಮಾಡ್ಕೊಂಬರ್ತಿದ್ದೀವಿ ಪದ್ಧತಿ, ಇದು ಟೆಸ್ಟೆಡ್ ಆ್ಯಂಡ್ ಪ್ರೂವ್ಡ್. ಅದು ಪರೀಕ್ಷೆ ಆಗಿರುತ್ತೆ ಮತ್ತು ಅದನ್ನು ನಡೆಸ್ಕೊಂಬರ್ತಿರ್ತಾರೆ, ಯಶಸ್ವಿಯಾಗೂ ಆಗ್ತಾ ಇರುತ್ತೆ, ನಿಜ. ಆದರೆ ವಿಜ್ಞಾನಿಗಳು ಸಂಶೋಧನೆಗಳನ್ನು ಮಾಡಿ ಇದರಲ್ಲಿ ಇನ್ನೂ ಉತ್ತಮಪಡಿಸ್ಬೋದಾದ ಏನೇನಿದೆ ಅವನ್ನೆಲ್ಲ ಮಾಡಿರ್ತಾರೆ. ಅದರ ಅಂಶಗಳನ್ನು ಉತ್ತಮಪಡಿಸಿರ್ತಾರೆ. ಅದಕ್ಕೆ ಬರುವ ರೋಗಗಳಿರಬಹುದು, ಅವುಗಳನ್ನು ಎಷ್ಟು ಮಟ್ಟಿಗೆ ತಡೆಗಟ್ಟಿರಬಹುದು ಅದನ್ನೂ ಮಾಡಿರ್ತಾರೆ. ಹಾಗಾಗಿ ಅವರು ಕೊಡುವ ವಿಚಾರ ಇದೆಯಲ್ಲ, ಸೊ ಅದನ್ನು ನಾವು ಗಮನ ಇಟ್ಟು ಕೇಳ್ಕೊಳ್ಳೋಣ. ಅದು ಖಂಡಿತ ನಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ. ಹಾಗಾಗಿ ನೀವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ, ರೈತರಿಗೆ, ಇಲ್ಲಿ ಯಾರಿಗೆ ಬರೋಕ್ಕಾಗಿಲ್ವೋ ಅವ್ರಿಗೂ ತಿಳಿಸಿ, ಇದು ಕಾರ್ಯಕ್ರಮ ಈ ಥರದ್ದು ಮಾಡ್ತಾ ಇದ್ದಾರೆ ಮೈಸೂರು ಆಕಾಶವಾಣಿನವರು, ನಾವೆಲ್ಲ ಕೇಳೋಣ. ನಮ್ಗೆ ಅನುಮಾನಗಳೇನಾದರೂ ಇದ್ದರೆ ಗುರುತು ಹಾಕ್ಕೊಳ್ಳೋಣ. ಸಾಧ್ಯ ಆದರೆ ಅದಕ್ಕೆ ಪತ್ರ ಬರೆಯೋಣ. ಇಲ್ಲ ಅಂತಂದರೆ ಅವರ ಫೋನಿನ ಕಾರ್ಯಕ್ರಮಗಳಲ್ಲಿ ಪ್ರತಿಕ್ರಿಯಿಸಿ ನಮಗೇನು ಅನುಮಾನಗಳಿವೆ ಅದನ್ನು ಪರಿಹರಿಸ್ಕೊಳ್ಳೋಣ ಅಂತ ಎಲ್ರಿಗೂ ಹೇಳಿ. ಮತ್ತು ಈ ಕಾರ್ಯಕ್ರಮವನ್ನು ನೀವು ಕೇಳಿ ಮುಂದೆ ನೀವೇ ನಮಗೆ ಆ 10% ನಿಮ್ಮ ಜಮೀನಿನಲ್ಲಿ ಏನು ಜಾಗವನ್ನು ಕೊಡ್ತೀರಿ
ಅದು ಎಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ರಾಸುಗಳಿಗೆ ಅನುಕೂಲ ಆಯಿತು ಅನ್ನೋದನ್ನು ನೀವು ಮತ್ತೆ ನಮಗೆ ಹೇಳಬೇಕು. ಆ ಮಟ್ಟಿಗೆ ಈ ಕಾರ್ಯಕ್ರಮ ಯಶಸ್ಸನ್ನು ಗಳಿಸಲಿ. ಆ ಯಶಸ್ಸು ನೀವೆಲ್ಲ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ. ಈಗ ನೀವು ಈ ಕಾರ್ಯಕ್ರಮವನ್ನು ಕೇಳ್ತೀರಿ, ಇದರ ಅನುಕೂಲವನ್ನು ನೀವು ಪಡಿತೀರಿ ಅಂತ ನಂಬಿದ್ದೀನಿ. ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಮಂಡ್ಯದ ಮನ್ಮುಲ್ ಸಂಸ್ಥೆಯ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಮಂಜೇಶ್ ಗೌಡ್ರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಈ ಒಂದು ಏನು ಮೇವು ಮೆಲುಕು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ VC ಫಾರಂ ಅನ್ನೋ ಒಂದು ನಮ್ಮ ಈ ಒಂದು ಸಂಸ್ಥೆ ಏನಿದೆ ಇದರ ನಮಗೂ ಡೈರಿಗೂ ಭಾಳ ಅವಿನಾಭಾವ ಸಂಬಂಧ. ಯಾಕೆಂದರೆ ನಾವು ಹಾಲಿನ ಗುಣಮಟ್ಟ ಬಗ್ಗೆ ಮಾತಾಡಬೇಕಾದ್ರೆ ಅವರು ಮೇವು ಮತ್ತು ಹಸುವಿಗೆ ಬೇಕಾದಂಥ ಮೇವಿನ ತಳಿಗಳ ಅಭಿವೃದ್ಧಿಯ ಕಡೆ ಅವರು ಚಿಂತಿಸ್ತಾ ಇರ್ತಾರೆ. ಅವರು ಅಭಿವೃದ್ಧಿಪಡಿಸಿರುವಂಥ ಹಲವಾರು ಮೇವಿನ ಬೆಳೆಗಳು ನಮಗೆ ಸಹಕಾರಿಯಾಗಿವೆ, ರೈತರಿಗೆ ಸಹಕಾರಿಯಾಗಿವೆ. ರೈತರಿಗೆ ಸಹಕಾರಿಯಾದರೆ ನಮಗೂ ಕೂಡ ಡೈರಿಗೆ ಒಂದು ಪ್ರಾಡಕ್ಟ್ಗಳು ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗ್ತವೆ. ಹಾಗೆ ಆಕಾಶವಾಣಿ ಜೊತೆ ನಾವು ಚಿಕ್ಕಂದಿಂದ ನಮ್ಮ ತಂದೆಯವರು ರೇಷ್ಮೆ ಬೆಳೀತಾ ಇದ್ರು. ಆ ಕಾಲದಲ್ಲಿ ನಾವು ರೇಷ್ಮೆ ಬೆಳೆಗೆ ಸೊಪ್ಪು ಹಾಕಬೇಕಾದ್ರೆ ಆಕಾಶವಾಣಿ ಒಂದು ದೊಡ್ಡ ಡಬ್ಬ ಇಟ್ಕೊಂಡು ಆಕಾಶವಾಣಿ ಕೇಳಿಕೊಂಡು ಕೃಷಿ ರಂಗನ ಭಾಳಷ್ಟು ಕೇಳಿದ್ದೀವಿ. ಸೊ ರೇಷ್ಮೆಗೆ ನಾವು ಸೊಪ್ಪಾಗ್ತಾ ನಾವು ಕೃಷಿ ರಂಗ ಕೇಳಿಕೊಂಡೇ ಸೊಪ್ಪು ಹಾಕ್ತಿದ್ದು ಚಿಕ್ಕಂದಿನಲ್ಲಿ. ಇವತ್ತೇನೋ ಓದಿ ಇವಾಗ ಈ ಒಂದು ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಂದು ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮ ಏನೈತೆ ನಿಜವಾಗ್ಲೂ ಖುಷಿಯಾಗುತ್ತೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ನೋಡಿದ್ರೆ. ಯಾಕಂದರೆ ರೈತರಿಗೆ ಅವರೆಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಫೀಲ್ಡ್ಗೆ ಅಲ್ಲೇ ಕುಂತು ಅವ್ರು ಬೇಕಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೋದು. ಒಂದು ಆಮೇಲೆ ಯಾರೂ ಕೂಡ ಈ ಥರ ಕಾರ್ಯಕ್ರಮಗಳಿಗೆ ಭಾಗವಹಿಸುವಷ್ಟು ಕೆಲವೊಮ್ಮೆ ಅವರು ಸಮಯ ಇರಲ್ಲ. ಅಂಥದ್ರಲ್ಲೂ ಕೂಡ ಅವರು ಕೆಲಸ ಮಾಡ್ಕೋತಾನೆ ಅವರು ಒಂದು ಈ ಬಾನುಲಿ ಕಾರ್ಯಕ್ರಮವನ್ನು ತಿಳ್ಕೊಂಡು ಮಾಹಿತಿಗಳನ್ನ ತಗೊಳ್ಬೋದು. ಹಾಗಾಗಿ ಇದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇದನ್ನು ನೀವು ಕೇಳಬೇಕು ಮತ್ತು ನಿಮಗೆ ಗೊತ್ತಿರೋರಿಗೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿ. ಹಲವಾರು ಫೋನಿನ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಸೊ ಆವಾಗ ನಿಮ್ಮ ಏನೇ ಡೌಟ್ ಇದ್ದರೂ ಫೋನ್ ಮಾಡಿ ನೀವು ಕೂಡ ತಿಳ್ಕೊಬೋದು. ಪಶು ಆರೋಗ್ಯದ ಬಗ್ಗೆ ಆಗಿರ್ಬೋದು ಅದೊಂದು ಕಾರ್ಯಕ್ರಮ ಇದೆ, ಮತ್ತು ಮೇವಿನ ಬೆಳೆಗಳ ಬಗ್ಗೆ ಹಾಗೆ. ಸೊ ಮೇವು ಮತ್ತು ಮೆಲುಕು ಏನು ಭಾಳ ಮುಖ್ಯ ಆಗುತ್ತಪ್ಪ ಅಂತಂದರೆ ಎಲ್ಲೇ ಡಾಕ್ಟ್ರ್ ಹತ್ರ ಹೋಗಿ ಕೆಮ್ಮು ನೆಗಡಿ ಅಥವಾ ಗಂಟಲು ಕಟ್ಕೊಂಡಿದೆ ಅಂದರೆ ಡಾಕ್ಟ್ರು ನೋಡಿದ ತಕ್ಷಣ ಅವರು ಟಾನಿಕ್ಕು ಸಿರಪ್ ಬರೆಯಲ್ಲ. ಏನು ತಿಂದಪ್ಪ ಅಂತ ಕೇಳ್ತಾರೆ. ಎಣ್ಣೆ ಐಟಮ್ ಏನಾರು ತಿಂದ, ಬೇದಿ ಆಗ್ತಿದೆ ಅಂತಂದರೆ ಏನು ತಿಂದೆ ಅಂತ ಕೇಳ್ತಾರೆ. ನಿಮ್ಮ ಆರೋಗ್ಯಕ್ಕೆ ಏನೇ ಇದ್ದಾದ್ರೂ ಏನು ನೀವು ತಿಂದ್ರಿ ಅಂತ ಕೇಳ್ತಾರೆ ಡಾಕ್ಟ್ರು. ಸೊ ಅಂದರೆ ನಮ್ಮ ಆರೋಗ್ಯ ಆಗಲಿ ಅದೇ ರೀತಿ ನಮ್ಮ ಪಶುಗಳ ಆರೋಗ್ಯ ಆಗಲಿ ಎಲ್ಲದಕ್ಕೂ ಕಾರಣ ಮೇವಾಗಿರುತ್ತೆ, ನಾವು ತಿನ್ನೋ ಆಹಾರ ಆಗಿರುತ್ತೆ. ಹಾಗಾಗಿ ಆಹಾರದ ಬಗ್ಗೆ ಚೆನ್ನಾಗಿ ಬಲ್ಲವನಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಏನು ಹೇಳ್ತೀವಿ ಅದೇ ಕೂಡ ಪಶುಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಅದಕ್ಕೆ ಬೇಕಾದಂಥ ಏನು ಮೇವು ಕೊಡಬೇಕು ಅನ್ನೋದನ್ನ ಕರೆಕ್ಟಾಗಿ ಈಗಿನ ಒಂದು ವೈಜ್ಞಾನಿಕ ಪದ್ಧತಿಗಳನ್ನ ಮಾಹಿತಿಗಳನ್ನ ತಿಳ್ಕೊಂಡ್ರೆ ನಮ್ಮ ಪಶುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆವಾಗ ನಮ್ಮಂಥವ್ರು ಕೆಲಸ ಕಡಿಮೆ ಆಗುತ್ತೆ. ಪಶು ವೈದ್ಯರೇನು ಬರೋ ಅವಶ್ಯಕತೆ ಇರಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ ಪಶುಗಳದು. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ, ಆಮೇಲೆ ಎಲ್ಲ ರೈತರುಗಳಿಗೂ ಇದು ತಲುಪಲಿ ಅಂತ ತಿಳಿಸ್ತಾ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಒಂದು ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ನಂತರ ತಾಂತ್ರಿಕ ಅಧಿವೇಶನದಲ್ಲಿ ಮೇವು ಬೆಳೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ P. ಮಹದೇವು ಮೇವಿನ ಬೆಳೆಗಳ ಪರಿಚಯವನ್ನು ಮಾಡಿಕೊಟ್ರು. ಬಹುಶಃ ತಾವೆಲ್ಲರೂ ಇಲ್ಲಿ ನೆರೆದಿರುವುದು ಅತಿ ಮುಖ್ಯವಾಗಿ ಈ ಒಂದು ಮೇವು ಮೆಲುಕು ತಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ನಾವು ಪಶು ಸಾಕಣೆ ಮಾಡೋದು ಅಥವಾ ಈ ನಮ್ಮ ಹಿಂದಿನ ಕಾಲದಿಂದ ನಾನು ಬರಬೇಕು ಅಂದರೆ ನನ್ನ ಒಂದು ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಅಜ್ಜಿಯವರಿಗೆ ಒಂದೇ ಒಂದು ಅವ್ರು ಏನು ಇಡೀ ಎಲ್ಲ ಕಾಯಕ್ಕೂ ಬರೀ ಕುರಿ ಸಾಕೋದೇ ಇರ್ತಿತ್ತು. ನಮ್ಮ ತಾತಂದಿರುವರೆಲ್ಲ ಕೆಲವ್ರು ನೋಡಿದ್ರೆ ಅವ್ರು ಬರೀ ದನ ಸಾಕೋದೆ, ಇನ್ನು ಕೆಲವ್ರಿಗೆ ಬರೀ ಓರಿಗಳು ಸಾಕೋದೆ ಅವ್ರ ಖುಷಿ. ಅದೇ ಒಂದು ಮಹತ್ವ ಅವ್ರಿಗೆ, ಬೇರೆ ಏನೂ ಇರೋದಿಲ್ಲ ಅವ್ರಿಗೆ. ಇನ್ನು ಚಿನ್ನ ಬೇಕಾ ಬೆಳ್ಳಿ ಬೇಕಾ ಅವೆಲ್ಲ ಏನು ಕೇಳ್ತಾ ಇರಲಿಲ್ಲ, ಬರೀ ಓರು. ಅದೇ ನಮಗೆ ಮಾವುತರಿಗೆ ಆನೆ ಸಾಕೋದೇವು. ಇವತ್ತು ನೋಡಿರ್ತೀರಿ ನಮ್ಮ ಮೈಸೂರು ದಸರಾಗೆ ಯಾವ ರೀತಿ ಮೇವುಗಳು ಕೊಟ್ಟು ಅವರು ಆನೆ ಸಾಕ್ತಾರೆ. ನಮ್ಮ ಇಲ್ಲೆಲ್ಲ ಕೆಲವು ಹಳ್ಳಿಕಾರ್ ತಳಿಗಳನ್ನು ಸಾಕಿದ್ದಾರೆ, ಓರಿಗಳು ಸಾಕಿದ್ದಾರೆ. ಅವ್ರಿಗೆಲ್ಲ ಎಷ್ಟೊಂದು ಮಹತ್ವ ಕೊಟ್ಟು ಸಾಕಿದ್ದಾರೆ ಅಂದರೆ ನಿಜವಾಗ್ಲೂ ಕೆಲವು ಅವ್ರು ಮಾಡ್ತಾ ಇರೋ ನಮಗೂ ಅರಿವಿರೋದಿಲ್ಲ. ಅಷ್ಟು ಮಹತ್ವ ಕೊಡ್ತಾರೆ. ಆಹಾರವೇ ಆರೋಗ್ಯ ಅಲ್ವಾ? ಆರೋಗ್ಯ ಎಲ್ರಿಗೂ ಮುಖ್ಯ ತಾನೇ, ಪಶುಗಳಿಗೂ ಮುಖ್ಯ, ನಮಗೂ ಮುಖ್ಯ. ನಮ್ಮ ಆರೋಗ್ಯವನ್ನು ನಾವು ಆಹಾರದ ಮುಖಾಂತರನು ನಾವು ಪ್ರಯತ್ನ ಮಾಡ್ಬೋದು. ಯಾಕೆಂದ್ರೆ ನಮ್ಮ ಒಂದು ಇತಿಹಾಸ ಹಾಗೆ ಹೇಳುತ್ತೆ. ನಾವು ಗಿಡಮೂಲಿಕೆಗಳಿಂದನೇ ನಾವೆಲ್ಲ ಈಗ ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ಬಂದಿರೋದು ಇತ್ತೀಚೆಗಷ್ಟೇ. ಆದರೆ ಉಳಿದದೆಲ್ಲವನ್ನ ನಾವು ನಮ್ಮ ಆಹಾರದ ಮುಖಾಂತರನೇ ನಾವು ತರಿಸ್ಕೊಳ್ತಾ ಇದ್ವಿ. ನಮ್ಮ ಬಾಣತೀರ ಬಸರಿನ ಅವ್ರು ತಯಾರು ಮಾಡ್ತಿದ್ದವ್ರನ್ನ ನಮ್ಮ ಮುದುಕೀರು ಕೇಳಬೇಕಾಗಿತ್ತು. ಅವ್ರು ಎಷ್ಟು ತಯಾರು ಮಾಡೋರು ಅಂದ್ರೆ ಎಲ್ಲವನ್ನ ನಾವು ಗಿಡಮೂಲಿಕೆಗಳ ಮುಖಾಂತರ ಕೊಟ್ಟು ನಮಗೆ ಆ ಒಂದು ಸಂತೃಷ್ಟಿ ಮಾಡಿ ಅವ್ರಿಗೆಲ್ಲ ಈಗ ಮನೆ ಹಳಿಯ ಬಂದ್ರು ಹಳಿಯನ್ನ ಯಾವ ರೀತಿ ಸಂತೃಷ್ಟಿ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಗೊತ್ತದು ಆ ಒಂದು ಸೀಕ್ರೆಟ್.
ಅಳಿಯ ಹೇಗಿರ್ಬೇಕು, ಅವ್ನು ಹೇಗೆ ಊಟ ಮಾಡಬೇಕು, ಏನೇನು ಊಟ ಮಾಡಬೇಕು ಅನ್ನೋದನ್ನು ಹೇಳೋರು ಅಲ್ವಾ. ಅಂದ್ರೆ ಎಷ್ಟು ನಮ್ ಜ್ಞಾನ ಇತ್ತು. ಇವತ್ತು ನಾವು ಪುಸ್ತಕ ರೂಪದಲ್ಲಿ ನೋಡ್ಬೋದು ಅಷ್ಟೇ, ಆದ್ರೆ ಕೇಳಿಸಿ ನೋಡುವಂಥದ್ದು ಇನ್ನೂ ಹೆಚ್ಚು ಮಹತ್ವ ಇದೆ. ಅದನ್ನ ತಿಳಿಸ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ, ಈ ಬಾನುಲಿ ಸರಣಿ ಕಾರ್ಯಕ್ರಮ ಮೇವು ಮೆಲುಕನ್ನು ನಾವು ಆಯೋಜಿಸಿ ಇದನ್ನ ನಿರೂಪಿಸ್ತಾ ಇರೋದು. ಇದ್ರ ಉದ್ದೇಶ ಇಷ್ಟೇ, ತಮಗೆ ಅಮೂಲಾಗ್ರವಾದ ಮಾಹಿತಿ ಬರಬೇಕು. ಯಾವ ರೀತಿ ಮೇವಿನ ಬೆಳೆಗಳ ತಳಿಗಳ ಉತ್ಪಾದ ಹೇಗೆ ನಾವು ಇಲ್ಲಿ ಯಾವ್ಯಾವ ತಳಿಗಳಿದೆ. ಯಾಕಂದ್ರೆ ಪ್ರತಿಯೊಂದು ಈಗ 100 ತಳಿಗಳು ನಮ್ಮ ತಾಕಿನಲ್ಲಿ ಒಂದು ನೇಪೇರ್ ಹುಲ್ಲಿನಲ್ಲೇ ಸುಮಾರು 15 ಜಾತಿ ಇದೆ. ಒಂದೊಂದು ಮುಟ್ತಾ ಇರೋ ಒಂದೊಂದರ ಈ ರೇಷ್ಮೆ ಸೀರೆ ಮುಟ್ತಂಗೆ, ಒಂದು ಕಾಟನ್ ಸೀರೆ ಮುಟ್ತಂಗೆ, ಇನ್ನೊಂದು ಟರಿಕಾಟ್ ಸೀರೆ ಹಿಂಗೆ ಅಂದ್ರೆ ಒಂದೊಂದರ ಕಾಣ್ತದೆ ಒಂದು ವ್ಯತ್ಯಾಸ ಗುರುತಿಸೋದಕ್ಕೆ. ಅದೇ ರೀತಿ ನೀವು ಹಲವಾರು ಬೆಳೆಗಳ ನೀವು ಗುರುತಿಸೋದು ನೋಡ್ಬೋದು. ಅದು ತಳಿಗಳ ಮಹತ್ವವನ್ನು ತಿಳಿಸುತ್ತೆ. ಈ ಒಂದು ತಳಿಗಳ ಮಹತ್ವವನ್ನು ತಾವುಗಳೆಲ್ಲ ಅರ್ಥಕೊಂಡು ಬೇಕಾದಕ್ಕೆ ಕುರಿ ಮೇಕೆಗೆ ಯಾವ್ದು ಬೇಕು, ಹಸುಗಳಿಗೆ ಯಾವ್ದು ಬೇಕು, ರಾಸುಗಳಿಗೆ ಯಾವ್ದು ಬೇಕು, ಓರಿಗೆ ಯಾವ್ದು ಬೇಕು, ಎಮ್ಮೆಗೆ ಯಾವ್ದು ಬೇಕು, ಇಂಥವೆಲ್ಲವನ್ನು ನಾವು ತಿಳ್ಕೊಂಡಾಗ ನಮಗೆ ಸದುಪಯೋಗವಂತ ಹಲವಾರು ಅನುಕೂಲಗಳು ಅಲ್ಲಿ ಆಗ್ತವೆ. ಯಾಕೆಂದ್ರೆ ಮೇವಿನಿಂದಲೇ ಸುಮಾರು ನಾವು ಹೇಳ್ತಾ ಇರೋ ನಮ್ಮ ಕೇಶವಮೂರ್ತಿ ಅವರು ಅಥವಾ ನಾವು ಅದನ್ನ ನಿರೂಪಿಸಿದ್ವಿ. ಸುಮಾರು 10 ಲೀಟರ್ ಕೊಡುವಂತ ಹಾಲನ್ನ ಹಸುವನ್ನ ಎಲ್ಲ ಬರೀ ಮೇವಿನಿಂದಲೇ ನಾವು ಅದು ಯಾವುದೇ ರೀತಿಯ ಈ ಒಂದು ಆಹಾರವನ್ನ ನಮ್ಮ ಏನು ಫೀಡ್ಸ್ ಮುಖಾಂತರ ಕೊಡೋದ ಅವಶ್ಯಕತೆನೇ ಇರೋದಿಲ್ಲ ಅನ್ನೋದು ಕೂಡ ನಾವು ಇಲ್ಲಿ ಹೇಳ್ತಾ, ಇವತ್ತು ತಮಗೆ ಹಲವಾರು ಇಲ್ಲಿ ಒಂದು ಎಲ್ಲವನ್ನು ಇಟ್ಕೊಂಡಿದೀವಿ. ಮರಗಿಡಗಳ ಉಪಯೋಗಗಳು ಕೂಡ ನಿಮ್ಗೆ ಹೇಳ್ತಾ ಇದ್ದೀವಿ. ಹಲವಾರು ಈಗ ಕೆಲವು ಯೋಜನೆಗಳಿದ್ದಾವೆ, ಸರ್ಕಾರದ ಯೋಜನೆಗಳನ್ನ ನಿಮ್ಗೆ ಮನವರಿಕೆ ಮಾಡ್ಬೇಕು. ಯಾಕಂದ್ರೆ ಇವತ್ತು ಕೂಡ ನಮ್ಗೆ ಈ ಒಂದು ಕೃಷಿ ಮೇವು ಬೆಳೆ ವಿಭಾಗ ಇಡೀ ಕರ್ನಾಟಕದಾದ್ಯಂತ ರೈತರು ಸಂಪರ್ಕಿಸ್ತಾರೆ. ಯಾವುದೇ ಮಂಡ್ಯ ಜಿಲ್ಲೆಯವರೇ ಅಥವಾ ಮಳವಳ್ಳಿ ತಾಲೂಕಿನವರೇ ಇಲ್ಲ ಇಲ್ಲಿ. ಈ ಒಂದು ಮಾಧ್ಯಮ ಎಷ್ಟು ಚೆನ್ನಾಗಿ ನಿರೂಪಣೆ ಆಗಿದೆ ಅಂದ್ರೆ ಇಡೀ ಕರ್ನಾಟಕ ನಮ್ದು ಒಂದು ಬಾನುಲಿ ಕಾರ್ಯಕ್ರಮ ಕೇಳಿದ್ರೆ ನಾನು ಬೀದರಿಂದ ಬರ್ತದೆ, ಗುಲ್ಬರ್ಗದಿಂದ ನಿಮ್ಗೆ ಫೋನ್ ಬರ್ತದೆ. ಅಂದ್ರೆ ಆಲಿಸುವಂತ ಜನ ಎಲ್ಲರೂ ಕಡೆ ಇದ್ದಾರೆ. ಅವ್ರು ಎಲ್ಲಿ ಕೇಳ್ಕೊಳ್ತಾರೆ ಅವರ ಆಡು ಭಾಷೆನಲ್ಲಿ ತೋರಿಸುವಂತ ಒಂದು ಮಹತ್ವ ಈ ಒಂದು ಮೇವು ಮೆಲುಕು, ಆ ಮೇವು ಮೆಲುಕು ಹೆಸರಿನಲ್ಲೇ ನಿಮ್ಗೆ ಹೇಳ್ತದೆ. ಅಷ್ಟೇ ಔಚಿತ್ಯಪೂರ್ವಕವಾಗಿ ನಾವು ಇದನ್ನ ತಮಗೆ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ, ಹಲವಾರು ಈಗ ಸುಮಾರು ನಮಗೆ ಈ ಒಂದು ಹಲವಾರು ಸಂಘ ಸಂಸ್ಥೆಗಳ ಮುಖಾಂತರ ಇವತ್ತು ನಮಗೆ ಮಂಜೇಶ್ಗೌಡ್ ಹೇಳ್ತಾ ಇದ್ರು, ಇವತ್ತು ನಾವು ಎಷ್ಟು ಆಯೋಜಕರಾಗಿ ನಾವು ಒಬ್ಬ ರೈತ ಮಾಡೋದಕ್ಕಿಂತ ಗುಂಪುಗಳು ಸೇರಿ ಮಾಡುವಂತಹದ್ದು ಆ ಮಹತ್ವವನ್ನು ಕೂಡ ನಾವು ಇಲ್ಲಿ ಹಲವಾರು ಇದರಲ್ಲಿ, ಅದು ನಮ್ಮ ಒಂದು ಕರ್ನಾಟಕ ಹಾಲು ಉದ್ಯಮ ಇರ್ಬೋದು ಅಥವಾ ನಮ್ಮ ಭಾರತದಲ್ಲೇ ಇರುವಂತಹ ಒಂದು ಸಹಕಾರದ ಆಧಾರದ ಮೇಲೆ ಮಾಡಿರುವಂತ ಇಡೀ ಪ್ರಪಂಚದಲ್ಲೇ ಸಕ್ಸಸ್ ಆಗಿರುವಂತ ಒಂದು ಸಂಸ್ಥೆ ಇದು. ನಮ್ಮ ಏನು ಹಾಲು ಉತ್ಪಾದಕರ ಸಂಘ ಅನ್ನುವಂದು ಡಾಕ್ಟರ್ ಕುರಿಯನ್ ಅವರ ಒಂದು ನೇತೃತ್ವದಲ್ಲಿ ನಡೆಸಿದಂತ ಒಂದು ಹಾಲಿನ ಕ್ರಾಂತಿ, ಇದು ವೈಟ್ ರೆವಲ್ಯೂಷನ್ ಅಂತ ಏನ್ ಹೇಳಿದ್ವಿ, ಈ ಒಂದು ಸಹಕಾರದ ಮಹತ್ವವನ್ನು ಹರಿಸುತ್ತೆ. ಅಂತ ಒಂದು ಸಹಕಾರ ಸಂಘಗಳು ಇವತ್ತು ನಮ್ಮಲ್ಲಿ ಉಳಿಸಿ ಬೆಳೆಸಿ ನಾವು ಅದನ್ನ ಪೋಷಣೆ ಮಾಡುವಂತ ಒಂದು ಕಾರ್ಯಕ್ರಮದ ಬಗ್ಗೆನೂ ಕೂಡ ಇಲ್ಲಿ ನಾವು ಆಯೋಜಿಸಿದ್ದೀವಿ. ಯಾಕೆಂದ್ರೆ ಒಬ್ಬನೇ ರೈತನಿಂದ ಎಲ್ಲವನ್ನೂ ಸಾಧಿಸೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಗುಂಪು ಮಾಡಿಕೊಂಡು ನಾವು ಇವತ್ತು ಎಷ್ಟು ಉತ್ಪಾದಕರ ಸಂಘಗಳು, ಹಾಲು ಉತ್ಪಾದಕರ ಸಂಘ ಇರ್ಬೋದು, ಮೇವು ಬೆಳೆ ಬೀಜ ಉತ್ಪಾದಕರ ಸಂಘ ಇರ್ಬೋದು, ಅಥವಾ ಸೈಲೇಜ್ ಉತ್ಪಾದಕರ ಸಂಘ, ಇವತ್ತೆಲ್ಲ ಸೈಲೇಜ್ಗಳಿಗೂ ಕೂಡ ಮಹತ್ವ ಬಂದು ಇವತ್ತು ಅದಕ್ಕಾಗಿ ಗುಂಪು ಬಂದಿದೆ. ಈಗ ನಾನು ಮುಸ್ಕಿನ ಜೋಳವನ್ನು ನೋಡ್ಕೊಳ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ, ಇವತ್ತು ನಮ್ಮ ಭಾಗದಲ್ಲಿ ಸುಮಾರು 100,000 ಸೈಲೇಜ್ ಘಟಕಗಳು ಬರ್ತಾ ಇದ್ದಾವೆ. ನಮ್ಮದೇ ಒಂದು ಪಕ್ಕದಲ್ಲಿ ಇವತ್ತು ಕಮರ್ಷಿಯಲ್ ಆಗಿ ವಾಣಿಜ್ಯೀಕರಣವಾಗಿ ಸೈಲೇಜ್ ಮಾಡ್ಕೊಡ್ಬೇಕು. ಯಾಕಂದ್ರೆ ಇವತ್ತು ಬೆಂಗಳೂರು ಸುತ್ತಮುತ್ತ ನಾವು ಬೆಳೆಯುವಂತ ಜಾಗಗಳನ್ನು ನೋಡಕ್ ಆಗ್ತಾ ಇಲ್ಲ. ನಿಮ್ಗೆಲ್ಲ ಏನಾದ್ರು ಕೊಡೋದಿದ್ರೆ ಎಲ್ಲವನ್ನ ಮೇವು ಅದನ್ನ ಪರಿವರ್ತನೆ ಮಾಡಿ ಅದನ್ನ ಪೋಷಕಾಂಶಗಳು ವೃದ್ಧೀಕರಿಸಿ ಹಸಿರು ಮೇವು ಒಣ ನಿಮ್ಗೆ ಇವತ್ತು ಒಂದು ಹರಿಯೂರಲ್ಲಿ ಮೇವಿನಿಂದ ಎಷ್ಟು ಅನಾಹುತ ಆಗ್ತಾ ಇತ್ತು ಅನ್ನೋದನ್ನ ಇವತ್ತು ಕೇಂದ್ರ ಸರ್ಕಾರ ಡೆಲ್ಲಿ ಮತ್ತು ಸುತ್ತಮುತ್ತ ಅದನ್ನೆಲ್ಲ ಸುಡ್ತಾ ಇದ್ದ ಒಣ ಹುಲ್ಲು ಸುಡುವಂತ ದುಷ್ಪರಿಣಾಮಗಳನ್ನು ಇವತ್ತು ಎಲ್ಲರೂ ಅರಿತುಕೊಂಡಿದ್ದಾರೆ. ಹುಲ್ಲು ಯಾವ ಮಹತ್ವ ಎಷ್ಟಿರ್ಬೇಕು, ಅದನ್ನ ಯಾವ ರೀತಿ ಶೇಖರಣೆ ಮಾಡಿಕೊಂಡು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಹೊರತು ಅದನ್ನ ಸುಟ್ಟು ಇಡೀ ವಾತಾವರಣಕ್ಕೆ ಹಾನಿಕರ ಆಗುವಂತ ಮಾಡಬಾರ್ದು ಅಂತ ಕೂಡ ಮತ್ತೆ ಹಲವಾರು ನಮ್ಮ ಕೃಷಿ ಉತ್ಪನ್ನಗಳಂತ ಮತ್ತೆ ಮರು ಉತ್ಪನ್ನಗಳು ಸಿಗ್ತವೆ. ಅವುಗಳೆಲ್ಲ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತ ಅದು ಒಳ್ಳೆ ಆಹಾರವಾಗಿ ನಾವು ಪರಿವರ್ತನೆ ಮಾಡಿ ಎಲ್ಲವನ್ನು ಕಡಿಮೆ ಖರ್ಚಿನಲ್ಲಿ ನಿಮ್ಗೆ ಹೆಚ್ಚು ಆದಾಯ ಕೊಡುವಂತದ್ದು ಮಾಡಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮ ಉದ್ದೇಶವಾಗಿ ಇವತ್ತು ತಮಗೆ ಒಟ್ಟಾರೆಯಾಗಿ ಈ ಒಂದು ಎಲ್ಲಾ ಮಾಹಿತಿಯನ್ನ ಸರಣಿ ಬಾಲ್ಯ ಕಾರ್ಯಕ್ರಮದ ಮುಖಾಂತರ ತಿಳಿಸುವಂತ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅದೆಲ್ಲರನ್ನು ತಾವೆಲ್ಲರೂ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ, ನನಗೆ ತುಂಬಾ ಖುಷಿ ಆಗುತ್ತೆ, ಒಂದು ಯಾವ್ದೋ ಒಂದು ಬಾನುಲಿ ಕಾರ್ಯಕ್ರಮ ಬಂದಾಗ ಸುಮಾರು ಫೋನ್ ನಂಬರ್ ಬರ್ತವೆ, ಒಂದು 30, 40, 50 ಎಡೆಬಿಡದೆ ಬರ್ತಾ ಇರ್ತವೆ. ಅಂದ್ರೆ ಇನ್ನೂ ಹೆಚ್ಚು ಬರಬೇಕು, 100 ಬರಬೇಕು, 1000 ಬರಬೇಕು. ನೀವೆಲ್ಲರೂ ನಮ್ಮ ಜೊತೆ ಸಂಪರ್ಕ ಹೊಂದಿ ನಿಮಗೆ ಕಂಟಿನ್ಯೂಸ್ ಆಗಿ ಆ ಒಂದು ಜ್ಞಾನದ ಅರಿವು ನಿಮ್ಮಿಂದ ನಮಗೆ, ನಮ್ಮಿಂದ ನಿಮಗೆ ಆಗ್ಬೇಕು ಅಂತ ಹೇಳ್ತಾ, ಇಲ್ಲಿ ನಾವು ಆಯೋಜಿಸುವಂತ ಒಂದು ಪ್ರಾತ್ಯಕ್ಷಿಕೆ ಇಡೀ ದೇಶದಲ್ಲೇ ಒಂದು ಪ್ರಥಮವಾದ ಒಂದು ಸ್ಥಾನವನ್ನು ಪಡ್ಕೊಳ್ತೀವಿ. ಯಾಕಪ್ಪ ಅಂದ್ರೆ ಸುಮಾರು 70 ಜಾತಿ, ವಿವಿಧ 70 ಜಾತಿಗೆ ಮೇವು ಬೆಳೆಗಳಿದ್ದಾವೆ. ಅದರಲ್ಲಿ ಬರ ತಡ್ಕೊಳ್ಳುವಂಥವು, ಮಳೆ ಆಶ್ರಿತ ಬೇಕಾಗಿರುವಂಥದ್ದು, ಕುರಿ ಮೇಕೆಗೆ ಬೇಕಾಗಿರುವಂಥದ್ದು, ಮರಗಿಡಗಳು ಎಲ್ಲವನ್ನು ನಾವು ಇಲ್ಲಿ ಒಂದೇ ಜಾಗದಲ್ಲಿ ತೋರಿಸಿದ್ದೀವಿ.
ಅದು ಅದರ ಮಹತ್ವ ಬಂದವರಿಗೆಲ್ಲ ಒಂದೇ ಕಡೆ ನಿಮ್ಗೆ ಆ ಒಂದು ಮಾಹಿತಿಯನ್ನು ಸಿಗ್ತಾ ಇದೆ. ಇನ್ನು ಮುಂದಿನ ದಿನಗಳ ಸಂಸ್ಕರಣೆ ಮಾಡುವಂಥ ಘಟಕಗಳನ್ನು, ಉಪಘಟಕಗಳನ್ನು ನಾವು ನಮ್ಮ ಒಂದು ಯೋಜನೆಯ ಒಂದು ಪ್ರಯೋಜನ ಮುಖಾಂತರ ಅದನ್ನ ಇಲ್ಲಿ ಹಾಕಿ ತಮಗೆ ಪರಿಪೂರ್ಣವಾಗಿ ಒಂದು ಒಂದು ಬೀಜದಿಂದ ಮೊಳಕೆ ನಾವೇನು ಪರಿಪೂರ್ಣ ಒಂದು ಜ್ಞಾನವನ್ನು ತಮಗೆ ಕೊಡಬೇಕು ಅಂದ್ರೆ ಈ ಒಂದು ಸಾಕಣೆ ಘಟಕಗಳನ್ನು ನಾವು ಮಾಡ್ಕೋಬೇಕು. ಆ ಸಾಕಣೆ ಘಟಕಗಳಲ್ಲೂ ತಮಗೆ ಈಗ ನಾವೆಲ್ಲ ಮಾಡಿದ್ದೀವಿ, ಆದ್ರೆ ಕೆಲವು ರೈತರು ಇನ್ನೂ ಹೆಚ್ಚು ಮಾಡಿದ್ದಾರೆ. ಅವ್ರಿಗೆ ನಾವು ಅವ್ರನ್ನ ಒಂದು ಸಂಪರ್ಕಿಸಿ ಅವರ ಒಂದು ಜ್ಞಾನವನ್ನು ಕೂಡ ನಾವು ತಮಗೆ ತಿಳಿಸ್ತಾ, ಯಾರು ಹೆಚ್ಚು ಈ ಒಂದು ಇದರಲ್ಲಿ ಸಕ್ಸಸ್ ಆಗಿದ್ದಾರೆ ಆ ರೈತರ ಒಂದು ಕೂಡ ನಿಮಗೆ ಈ ಕಾರ್ಯಕ್ರಮದ ಒಂದು ಸರಣಿಯಲ್ಲಿ ನಿಮ್ಗೆ ಅದನ್ನು ಕೂಡ ನಿಮ್ಗೆ ಪರಿಚಯ ಮಾಡ್ತೀವಿ. ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ನಿಮಗೆ ಈ ಒಂದು ಸರಣಿ ರೂಪದಲ್ಲಿ ನೆರವೇರಿಸಬೇಕು ಅಂದ್ರೆ ನಮ್ಮ ಇದೆಲ್ಲ ಮುಖ್ಯವಾಗಿ ಒಂದು ಕೇಶವಮೂರ್ತಿ ಅವರ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮಗಳು. ಯಾವತ್ತೂ ಅವ್ರಿಗೆ ನಮಗೆ ಫೋನ್ ಅಷ್ಟೇ ಸಾಕು, ಅವರಿಗೆ ಎಲ್ಲವನ್ನು ನಿರೂಪಣೆ ಮಾಡುವಂತ ಒಂದು ಕೆಪಾಸಿಟಿ ಒಂದು ಅವ್ರಿಗಿದೆ. ಅದು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೊಡುವಂತ ಕಾರ್ಯಕ್ರಮ ಬರಲಿ ಅಂತ ಆಶಿಸುತ್ತಾ ತಮಗೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟು ನನಗೆ ತಮಗೆಲ್ಲ ಧನ್ಯವಾದ ಹೇಳಿ ನಾನು ಒಂದು ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಭಾರ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಕೆ.ವಿ. ಕೇಶವಯ್ಯ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಈ ಒಂದು ಶೀರ್ಷಿಕೆ ಬಹಳ ಅದ್ಭುತವಾಗಿ ಬಂದಿದೆ ಅಂತಲೇ ನಾನಾದರೂ ಭಾವಿಸ್ತೀನಿ. ಯಾಕೆಂತಂದರೆ ಮೆಲುಕಾಕುವಂಥ ಶಕ್ತಿ ಪ್ರಾಣಿಗಳಿಗೆ ಮಾತ್ರ ಇರೋದು, ಮನುಷ್ಯರಿಗಿಲ್ಲ. ಯಾಕೆಂದರೆ ಅದಕ್ಕೆ 4 ಹೊಟ್ಟೆಗಳಿರುತ್ತೆ, 4 ಭಾಗಗಳಿರ್ತವೆ ಹೊಟ್ಟೆನಲ್ಲಿ. ಮತ್ತೆ ಮೆಲುಕು ಹಾಕ್ತಕ್ಕಂಥ ಶಕ್ತಿ ಅಂದರೆ ಒಂದು ಸರಿ ತಿಂದಿದ್ದನ್ನು ಮತ್ತೆ ಮೆಲುಕು ಹಾಕ್ತಕ್ಕಂಥ ಶಕ್ತಿ ಆ ಪ್ರಾಣಿಗಳಿಗೆ ಮಾತ್ರ ಇರೋದು. 4 ಸ್ಟಮಕ್ ಅಂತ ಹೇಳ್ತೀವಿ, ಅದಕ್ಕೆ 4 ಭಾಗಗಳು ಇರ್ತವೆ ಅದರಲ್ಲಿ. ಹಾಗಾಗಿ ಅದ್ಭುತವಾದ ಒಂದು ಶೀರ್ಷಿಕೆ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಸಾಕಷ್ಟು ಜಾನುವಾರುಗಳು ಇವಾಗ ಇತ್ತೀಚೆಗೆ ನಾವು ಮೇವಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂತಂದರೆ ಕೊಡ್ತಾ ಇಲ್ಲ ಅಂತ. ಬಹುತೇಕ ನಾವು ರಾಸುಗಳನ್ನು ಕಟ್ಕೊಂಡಿರ್ತೀವಿ, ಆದರೆ ಬರೀ ಒಣಹುಲ್ಲನ್ನು ಮಾತ್ರ ಹಾಕ್ತಾ ಇರ್ತೀವಿ. ಒಣಹುಲ್ಲು ಅದರಲ್ಲಿ ಜಾಸ್ತಿ ಪೋಷಕಾಂಶಗಳಿರಲ್ಲ. ನಿಮಗೆಲ್ಲ ತಿಳಿದಿರೋ ಹಾಗೆ ರಾಗಿ ಹುಲ್ಲಿರ್ಬೋದು ಅಥವಾ ಭತ್ತದ ಹುಲ್ಲಿರ್ಬೋದು, ಆ ಹುಲ್ಲು ಬಂದಂಥ ಹುಲ್ಲನ್ನು ನಾವು ಮೇವಾಗಿ ಬಳಸ್ತಾ ಇರ್ತೀವಿ. ಆದರೆ ಇದರಲ್ಲಿ ಪೋಷಕಾಂಶಗಳಷ್ಟಿರಲ್ಲ. ಹಾಗಾಗಿ ಪ್ರತ್ಯೇಕವಾಗಿ ನಮ್ಮ ಜಮೀನಲ್ಲೇ 10% ಜಮೀನನ್ನ, ಅಂದರೆ 1 ಎಕರೆ ಇದ್ದರೆ ಒಂದು 4 ಗುಂಟೆ ಅಷ್ಟೋ 5 ಗುಂಟೆ ಅಷ್ಟೋ ಜಮೀನನ್ನ ಇದಕ್ಕೆ ಮೀಸಲಾಗಿಟ್ಟಾಗ ಪ್ರತ್ಯೇಕವಾಗಿ ವಿಶೇಷವಾದ ಮೇವುಗಳನ್ನು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ನಮ್ಮ ಜಾನುವಾರುಗಳು, ಯಾವುದೇ ಜಾನುವಾರು ಇರ್ಬೋದು, ಹಸುಗಳಿರ್ಬೋದು, ರಾಸುಗಳು, ಹೈನುಗಳು, ಹಾಲು ಕರಿತಕ್ಕಂಥ ಹಸುಗಳಿರ್ಬೋದು, ಅಥವಾ ಬೇರೆ ಎತ್ತುಗಳಿಗೂ ಸಹ ನಾವು ಸಾಕಷ್ಟು ಮೇವುಗಳನ್ನು ಕೆಲಸ ಮಾಡೋ ಎತ್ತುಗಳಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ಪ್ರತ್ಯೇಕವಾಗಿ 10% ಜಮೀನನ್ನು ಇಡಬೇಕು ಅನ್ನೋದು ಭಾಳ ಮುಖ್ಯವಾದ ಅಂಶ ಇಲ್ಲಿ ಬಂದಂಥದ್ದು. ಜೊತೆಗೆ ಈ ಒಂದು ಕಾರ್ಯಕ್ರಮ 22 ಬೇರೆ ಬೇರೆ ಟಾಪಿಕ್ಗಳಿದ್ದಾವೆ. ಅವನ್ನ 22 ವಾರಗಳ ಕಾಲ ಈ ಕಾರ್ಯಕ್ರಮ ಬರುತ್ತೆ, ಬಾನುಲಿ ಕಾರ್ಯಕ್ರಮ. ಈ ಹಿಂದೆನೂ ಸಹ ನಾವು ಪೈರು ಪಚ್ಚೆ ಅಂತ ಬೇರೆ ಬಾನುಲಿ ಕಾರ್ಯಕ್ರಮವನ್ನು ಇದೇ ಆಕಾಶವಾಣಿಯಿಂದ ಏರ್ಪಡಿಸಿದ್ವಿ. ಸಾಕಷ್ಟು ನಮಗೆ ಅದರಿಂದ ಪ್ರತಿಕ್ರಿಯೆಯನ್ನು ರೈತರಿಂದ ಬಂದಿತ್ತು. ನಾವು ಪ್ರತಿ ಸಾರಿ ಅಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ಟು ಬಂದಾಗ ಸಾಕಷ್ಟು ದೂರವಾಣಿ ಕರೆಗಳು ಸಹ ನಮಗೆ ಬರುತ್ತೆ ನಾವು ಕಾರ್ಯಕ್ರಮ ಕೊಟ್ಟು ಬಂದ ನಂತರ. ಹಾಗಾಗಿ ರೈತರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಅನ್ನೋದು ಇದರ ಒಂದು ಮುಖ್ಯವಾದ ಒಂದು ಅಂಶ ಅಂತ ತಿಳ್ಕೊಬೋದು. ಜೊತೆಗೆ ಈ ಎಲ್ಲ ಬಾನುಲಿ ಕಾರ್ಯಕ್ರಮಗಳನ್ನು ನಾವು ದಯಮಾಡಿ ಕೇಳಬೇಕು ಅನ್ನೋದು ಬಹಳ ಮುಖ್ಯ ಇಲ್ಲಿ. ಏಕೆಂತಂದರೆ ಕೇಳಿದಾಗ ನಿಮಗೆ ಏನು ಜ್ಞಾನ ಹೆಚ್ಚುತ್ತೆ, ಆ ಜ್ಞಾನವನ್ನು ಬಳಸ್ಕೊಂಡು ನೀವು ನಿಮ್ಮ ಹೈನುಗಾರಿಕೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಮೇವಿಗೆ ಇಷ್ಟು ಪ್ರಾಮುಖ್ಯತೆ ಬರ್ತಾ ಇದೆ ಅಂತಂದರೆ, ಸುಮಾರು ನಮ್ಮಲ್ಲಿ ಈ ಹಸಿರು ಮೇವಿನ ಒಂದು ಡಿಮ್ಯಾಂಡ್ ಅಥವಾ ಬೇಡಿಕೆ ಎಷ್ಟಿದೆ ಅಂತ ನೋಡ್ತಾ ಹೋದರೆ 122 ಮಿಲಿಯನ್ ಟನ್, ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು, 122 ಮಿಲಿಯನ್ ಟನ್ನಷ್ಟು ಹಸಿರು ಮೇವು ಬೇಕು. ಆದರೆ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರೋದು 85 ಮಿಲಿಯನ್ ಟನ್ ಅಷ್ಟೇ. ಅಂದರೆ 30% ಕೊರತೆ ಇದೆ. ಹಸಿರು ಮೇವಿನಲ್ಲಿ 30% ಕೊರತೆ ಇದೆ. ಅದೇ ರೀತಿ ಒಣಮೇವಿನಲ್ಲೂ ಸಹ ಸುಮಾರು 40% ಕೊರತೆ ಇದೆ. ಏನು ಮಾಡ್ತೀವಿ ನಾವು, ಕೆಲವು ಸಂದರ್ಭದಲ್ಲಿ ಈ ಭತ್ತವನ್ನು ಕಟಾವು ಮಾಡೋದು ಮೆಷಿನ್ ಸಹಾಯದಿಂದ ಮಾಡ್ತಾ ಇದ್ವಿ. ಮೆಷಿನ್ನಿಂದ ಮಾಡಿದಾಗ ಸಾಕಷ್ಟು ಹುಲ್ಲು ಅಲ್ಲೇ ನಷ್ಟ ಆಗುತ್ತೆ, ನಮಗೆ ವಾಪಸ್ ಸಿಗೋದಿಲ್ಲ, ಮೇವಾಗಿ ಸಿಗೋದಿಲ್ಲ. ಹಾಗಾಗಿ ಅಲ್ಲೂ ಸಹ ಕೊರತೆ 40% ಕೊರತೆ ನೋಡ್ತೀವಿ. ಅದೇ ರೀತಿ ಕಾನ್ಸಂಟ್ರೇಟ್ಸ್ ಅಂದರೆ ಈ ದಾನಿ ಮಿಶ್ರಣ ಏನು ಕೊಡ್ತೀವಿ ಅದರಲ್ಲೂ ಸಹ ನಮಗೆ ಅದರಲ್ಲಿ 74% ಅಂದರೆ ನಾವು ಜಾಸ್ತಿ ಕೊಡ್ತಾ ಇಲ್ಲ ಅನ್ನೋದು ಇದು ಸೂಚಿಸುತ್ತೆ. 74% ಕೊರತೆ ಇದೆ. ಹೀಗೆ ಎಲ್ಲ ಮೇವಿನ ಒಂದು ಇದರಲ್ಲೂ ಸಹ ನಮಗೆ ಬೇಡಿಕೆಗಿಂತ ನಾವು ಉತ್ಪಾದನೆ ಮಾಡ್ತಾ ಇರತಕ್ಕಂಥದ್ದು ಭಾಳ ಕಡಿಮೆ ಆಗ್ತಾ ಇರೋದ್ರಿಂದ ಮೇವಿಗೆ ವಿಶೇಷವಾದ ಒಂದು ಸ್ಥಾನವನ್ನು ಕೊಡಲೇಬೇಕು ನಮ್ಮ ಜಮೀನಿನಲ್ಲಿ. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ 2 ಬೆಳೆಗಳನ್ನು ಮಾಡ್ಕೊಳ್ಳೋದು. ಅಂದರೆ ಮುಂಗಾರಿಗೆ ಮುಂಚೆ ಒಂದು ಬೆಳೆ ಮೇವಿನ ಬೆಳೆ ಮಾಡಿಕೊಂಡು ನಂತರ ನಾವು ಮಾಮೂಲಿ ಏನು ಬೆಳೆ ಮಾಡ್ತೀವೋ ಅದನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ, ಅಲ್ಲಿ ಮೇವನ್ನು ಬೆಳ್ಕೋಬೋದು. ಅದೇ ರೀತಿ ಮಿಶ್ರ ಬೆಳೆ,
ನಾವು ಯಾವುದೇ ಒಂದು ಬೆಳೆ ಹಾಕಿದಾಗ ಬರೀ ಒಂದೇ ಬೆಳೆ ಮಾಡೋ ಬದಲು ಮೇವಿನ ಬೆಳೆನೂ ಸ್ವಲ್ಪ ಸೇರಿಸ್ಕೊಂಡಾಗ ಹೆಚ್ಚಿನ ಮೇವನ್ನು ಉತ್ಪಾದನೆ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಇಂಟರ್ ಕ್ರಾಪಿಂಗ್ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ, ಅದು ಅಚ್ಚುಕಟ್ಟು ಪ್ರದೇಶದಲ್ಲಂತೂ ಮಾನೋಕ್ರಾಪಿಂಗ್ ಒಂದೇ ಬೆಳೆ ಮಾಡ್ತಾ ಇರ್ತೀವಿ. ಅಲ್ಲಿ ಇಂಟರ್ ಕ್ರಾಪಿಂಗ್ ಅಂದರೆ ಅಂತರ್ ಬೆಳೆಗಳನ್ನು ಮಾಡಿದಾಗ ಮೇವಿಗೆ ಬೇರೆ ಬೇರೆ ಇದರಲ್ಲಿ ಮೇವನ್ನು ಸೇರಿಸ್ಬೋದು. ನಾವು ಅಗ್ರಿ ಸಿಲ್ವಿ ಕಲ್ಚರ್ ಅಂತೀವಿ, ಹಾರ್ಟಿ ಸಿಲ್ವಿ ಕಲ್ಚರ್, ಈ ಥರ ಈ ಹಾರ್ಟಿ ಪಾಸ್ಚೋರಲ್, ಈ ಥರ ಬೇರೆ ಬೇರೆ ಇದರಲ್ಲಿ ಮೇವನ್ನು ಸೇರಿಸ್ಕೊಂಡು ಮೇವಿನ ಒಂದು ಇದನ್ನ ಬೆಳೆಗಳನ್ನು ಸೇರಿಸ್ಕೊಂಡು ಮಾಡಿದಾಗ ಮೇವನ್ನು ಹೆಚ್ಚಿಗೆ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಎಲ್ಲಿ ಗೋಮಾಳಗಳಿದ್ದಾವೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಗೋಮಾಳಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಜೊತೆಗೆ ವೇಸ್ಟ್ ಲ್ಯಾಂಡ್ಸ್ ಎಲ್ಲೆಲ್ಲಿ ಬೇರೆ ಏನು ಬೆಳೆ ಬೆಳೀಲಿಕ್ಕಾಗಲ್ಲ ಅಲ್ಲಿ ಮೇವನ್ನು ಉತ್ಪಾದನೆ ಮಾಡೋದಾಗಲಿ, ಈ ರೀತಿ ಬೇರೆ ಬೇರೆ ಇದರಲ್ಲಿ ಜಮೀನುಗಳಲ್ಲಿ ನಾವು ಮೇವುಗಳನ್ನು ಉತ್ಪಾದನೆ ಮಾಡ್ಕೊಂಡಾಗ ನಮಗೆ ಹೆಚ್ಚು ಹೆಚ್ಚು ಮೇವು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾವು ಏನು ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಇರ್ತಕ್ಕಂಥ ಅಂತರ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ನಾವು ಉತ್ಪಾದನೆ ಮಾಡಿದಂಥ ಒಣಮೇವನ್ನು ಸಹ ಎನ್ಹ್ಯಾನ್ಸ್ಮೆಂಟ್ ಅಂದರೆ ಅದರ ಒಂದು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೂ ಸಾಕಷ್ಟು ಅವಕಾಶಗಳಿರ್ತವೆ. ಅದಕ್ಕೆ ಸಾಕಷ್ಟು ವಿಧಾನಗಳಿದ್ದಾವೆ. ಜೊತೆಗೆ ಸೈಲೇಜ್ ಮಾಡ್ತಕ್ಕಂಥದ್ದು, ಉದಾಹರಣೆಗೆ ನಾವು ಮುಸ್ಕಿನ ಜೋಳ ಬೆಳೆದಾಗ ಒಟ್ಟಿಗೆ ಮೇವು ಬರುತ್ತೆ. ಇವಾಗ ಕೆಲವು ವೆರೈಟಿಗಳು ನಮ್ಮಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ವೆರೈಟಿಗಳು ಸ್ಟೇ ಗ್ರೀನ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಅಂದರೆ ಕಟಾವು ಮಾಡೋ ಸಮಯದಲ್ಲೂ ಹಸಿರಾಗೇ ಇರುತ್ತದು. ಆ ಹಸಿರಾದಂಥ ಮೇವನ್ನು ಒಂದೇ ಸರಿ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ಸೈಲೇಜ್ ಮಾಡಿಕೊಂಡು, ಅಂದರೆ ಅದನ್ನು ಶೇಖರಣೆ ಮಾಡಿಕೊಂಡು, ಶೇಖರಣಾ ವಿಧಾನಗಳಿದ್ದಾವೆ, ಮಾಡಿಕೊಂಡು ನಂತರ ಯಾವಾಗ ನಮಗೆ ಮೇವು ಇರೋದಿಲ್ವೋ ಆವಾಗ ಬಳಸಲಿಕ್ಕೆ ಅವಕಾಶ ಆಗುತ್ತೆ. ಆ ದೃಷ್ಟಿನಲ್ಲಿ ಯೋಚನೆ ಮಾಡಿ ಮೇವನ್ನು ಹೆಚ್ಚೆಚ್ಚು ಬೆಳೆಯೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ದೃಷ್ಟಿನಲ್ಲಿ ಈ ಒಂದು ಬಾನುಲಿ ಏನು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ, ಬಹಳ ಅದ್ಭುತವಾಗಿ ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ 22 ವಾರಗಳ ಕಾಲ ಮಾಹಿತಿ ತಮ್ಮನ್ನು ತಲುಪಲಿ. ಆಕಾಶವಾಣಿನಲ್ಲಿ ಪ್ರತಿ ಬುಧವಾರ ಕೇಳಿಬಿಟ್ಟು ಅದಕ್ಕೆ ತಮ್ಮ ಫೀಡ್ಬ್ಯಾಕ್ ಅಂದರೆ ನಿಮ್ಮ ಒಂದು ಪ್ರತಿಕ್ರಿಯೆನ ಕೊಟ್ಟಾಗ ಆ ಒಂದು ಕಾರ್ಯಕ್ರಮ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಂತರ ಮೇವಿನ ಬೆಳೆಗಳ ತಾಕಿನಲ್ಲಿ ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳ ಪ್ರಾತ್ಯಕ್ಷಿಕೆಯನ್ನು ಕೂಡ ಏರ್ಪಡಿಸಲಾಗಿತ್ತು. 100ಕ್ಕೂ ಹೆಚ್ಚು ಜನ ಬಾನುಲಿ ಕೃಷಿಕರು ಸಡಗರ ಸಂಭ್ರಮದಿಂದ ಭಾಗವಹಿಸಿದ್ದ ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಬೆಳೆ ವಿಭಾಗದ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ನಾಗೇಶ ಚಿಕ್ಕರೂಗಿ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ನಡೆದ ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಸಂಕಲನ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ